जैसा और कोई नहीं, तुम जैसा और कोई नहीं भाग्यवान। चमक रहा है भाग्य सितारा, चमक रहा है भाग्य सितारा। नील गगन आसमान, तुम जैसा और कोई नहीं, तुम जैसा और कोई नहीं भाग्यवान। भाग्य विधाता भगवान के बच्चे हो तुम, ये जान लो। वो है हमारा, हम उसके सच्चे सदा, ये मान लो। आया है वो स्वर्ग लिए, आया है वो स्वर्ग लिए, देने तुझे तेरे द्वार। तुम जैसा और कोई नहीं, तुम जैसा और कोई नहीं। ढूंढ रही है दुनिया जिसे अपना बनाया उसने तुम्हें, अपना बना कर प्यार दिया। पलकों पे अपनी सजाया तुम्हें, आया है वो करने तेरी, आया है वो करने तेरी, जीवन की नैया को पार। तुम जैसा और कोई नहीं, तुम जैसा और कोई नहीं। प्यार तुम्हें जो इतना करे, कोई कभी जो कर ना सका। दुख दर्द तेरे वो पल में करे, दूर कोई जो कर ना सका। बन के फरिश्ता है चलना तुम्हें, बन के फरिश्ता है चलना तुम्हें। जाना है तारों के पार। तुम जैसा और कोई नहीं, तुम जैसा और कोई नहीं भाग्यवान। चमक रहा है भाग्य सितारा, चमक रहा है भाग्य सितारा।
नीले गगन आसमान, तुम जैसा और कोई नहीं, तुम जैसा और कोई नहीं, कोई नहीं भाग्यवान। ಓಂ ಶಾಂತಿ, ಓಂ ಶಾಂತಿ. ಇವತ್ತು ಬಹಳ ಇಂಪಾರ್ಟೆಂಟ್ ಮುರಳಿ. ಏನಂದರೆ, ಬಾಬಾ ನನ್ನ ಜಗತ್ತು ಪರೋಪಕಾರಿ, ದಯಾಸಾಗರ, ಅಪಕಾರ ಮಾಡಿದವ್ರಿಗೂ ಉಪಕಾರ ರಿಯಲ್ಲಾಗಿ ಮಾಡೋರು ಯಾರು? ಶಿವ ಬಾಬಾ. ಸೊ ನಾವು ಮಕ್ಕಳನ್ನೂ ಬಾಬಾ ಸಂಪೂರ್ಣ ಪರೋಪಕಾರಿಯನ್ನಾಗಿ ಮಾಡ್ತಿದ್ದಾರೆ. ಪರೋಪಕಾರಿ ನಾವು ಆಗಬೇಕಂದ್ರೆ ಮೇನ್ ಮಾತು ಬಾಬಾ ಹೇಳ್ತಿರೋದು, ಎಲ್ಲ ಗುಣಶಕ್ತಿಗಳಿಂದ ಸಂಪನ್ನರಿದ್ದಾಗ ನಾವು ಅನ್ಯರು ಏನೇ ಅಪಕಾರ ಮಾಡಿದ್ರೂ, ಹೆಚ್ಚು ಕಡಿಮೆ ಮಾಡಿದ್ರೂ ಅವ್ರ ಪ್ರತಿ ಉಪಕಾರ ಮಾಡೋ ಸಂಕಲ್ಪ ಬರೋಕ್ಕಾಗುತ್ತೆ. ಇಲ್ಲಾಂದರೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಇದು ಸೋ ಇಂಪಾರ್ಟೆಂಟ್ ಮಾತು. ಅದಕ್ಕೆ ನಾವು ಎಚ್ಚರವಾಗಿರಬೇಕು. ಎಲ್ಲರಿಗೂ ಇಷ್ಟನೇ ನಾವು ಪರೋಪಕಾರಿ ಆಗಬೇಕಂತ. ಬಟ್ ಆಗಲಿಕ್ಕೆ ಮೇನ್ ಧಾರಣೆಗಳೇನಿದೆ, ಬಾಬೋರು 8 ಮಾತು ಹೇಳಿದ್ದಾರೆ, ಡೀಟೈಲಾಗಿ ವರ್ಣನೆ ಮಾಡ್ತಿದ್ದಾರೆ. ಪರೋಪಕಾರಿ ಅಂತ ಯಾರಿಗೆ ಹೇಳಲಾಗುತ್ತೆ, ಅವ್ರ ಲಕ್ಷಣಗಳೇನು, ಏನಿರಬೇಕೋ ಏನಿರ್ಕೊಡ್ದು ಕೇಳೋಣ. आज रूहानी फुलवाड़ी अर्थात सदा रूहे गुलाब बच्चों के संगठन को देख बाप दादा हर एक बच्चे की विशेषता को देख रहे हैं. 3 प्रकार की विशेषताएं हैं. एक, सदा अपनी रूहानियत की स्थिति में स्थित रहने वाले अर्थात सदा खिले हुए. ಇವತ್ತು ಬಾಬಾ ತನ್ನ ಹೂದೋಟದಲ್ಲಿ ಸ್ಪೆಷಲ್ ಹೂಗಳನ್ನು ನೋಡ್ತಿದ್ದಾರೆ. ಅದರಲ್ಲಿನೂ ರೂಹೇ ಗುಲಾಬ್, ಆತ್ಮೀಯ ಗುಲಾಬಿ ಮಕ್ಕಳನ್ನು ನೋಡ್ತಾ ಆ ಸಂಘಟನೆಯಲ್ಲಿ ಪ್ರತಿಯೊಬ್ಬರ ವಿಶೇಷತೆಗಳನ್ನು ನೋಡ್ತಿದ್ದಾರೆ. ಮಕ್ಕಳಲ್ಲಿ 3 ಪ್ರಕಾರದ ವಿಶೇಷತೆಗಳಿದೆ ಅಂತಾರೆ ಬಾಬಾ. ಒಂದು, ಸದಾ ಆತ್ಮೀಯತೆಯಲ್ಲಿ ಸ್ಥಿತರಾಗಿರ್ತಕ್ಕಂಥವ್ರು. ಸದಾ ಅಂದರೆ ಆತ್ಮ ನಿರಾಕಾರಿ ಸ್ವರೂಪದಲ್ಲಿ ಸ್ಥಿತರಾಗ್ತಾ ಸದಾ ಖಿಲೇವು ಅಂದರೆ ಸದಾ ಹರ್ಷಿತರಾಗಿರ್ತಕ್ಕಂಥವ್ರು. ಎರಡನೇವ್ರು ಯಾರು? ದೂಸರೆ ರೂಹಾನಿಯತ್ ಕಿ ಸ್ಥಿತಿ ಅನುಸಾರ ಸದಾ ಖಿಲೆ ಹುए नहीं है लेकिन निश्चय स्वरूप होने के कारण रूप की सुंदरता अच्छी है. ಎರಡನೇವ್ರದ್ದೇನೆಂದರೆ, ರೂಹಾನಿಯತ್ ಸ್ಥಿತಿ ಅನುಸಾರ ಸದಾ ಹಸನ್ಮುಖಿಗಳಲ್ಲ, ಸದಾ ನಗ್ನಗ್ತಾ ಆನಂದವಾಗಿರಲ್ಲ ಅಂತ. ಯಾಕೆಂದರೆ ಸದಾ ಆತ್ಮೀಯತೆ ಅನ್ನೋದು ಫಸ್ಟ್ ನಂಬರ್. ಇವರು ಬರೀ ಆತ್ಮೀಯತೆ ಇದ್ದಾರೆ, ಬಟ್ ಸ್ವಲ್ಪ ಬೇರೆ ಕಡಿಮೆ ಆದಾಗ ಆನಂದವಾಗಿರೋಕ್ಕಾಗಲ್ಲ. ಆದರೆ ನಿಶ್ಚಯ ಸ್ವರೂಪ ಇರೋ ಕಾರಣ ಅವ್ರ ಸ್ವರೂಪದ ಸುಂದರತೆ ಸರಿ ಚೆನ್ನಾಗಿದೆ. ಮೂರನೇವ್ರೇನು? तीसरे बाप से स्नेह और संबंध के आधार से आधे खिले हुए होते भी स्नेह और संबंध की खुशबू समाया हुआ है. ಮೂರನೇವ್ರೇನೆಂದರೆ, ತಂದೆಯ ಬಗ್ಗೆ ಸ್ನೇಹ ಇದೆ, ಪ್ರೀತಿ ತುಂಬ ಇದೆ. ಸ್ನೇಹ ಮತ್ತು ಸಂಬಂಧದ ಆಧಾರದ ಮೇಲೆ ಅರ್ಧ ಕಿಲೆವುವೆ, ಪೂರ ಹರಳಿಲ್ಲ, ಅರ್ಧ ಹರಳಿರೋರು. ಫುಲ್ ಅರಳಿರೋರು, ಇನ್ನು ಸ್ವಲ್ಪ ಹರಳಿರೋದು ಅಂದರೆ ಅದರದ್ದು ಕನೆಕ್ಷನ್
ಹಸನ್ಮುಖತೆಯಲ್ಲಿ, ತೃಪ್ತಿ, ಸಂತುಷ್ಟತೆಯಲ್ಲಿ. ಆದ್ರೂ ಸ್ನೇಹ ಸಂಬಂಧದ ಒಂದು ಸುವಾಸನೆ ಇವರಲ್ಲಿನೂ ಇದೆ. ಏಕೆ? ಬಾಬನ ಮೇಲೆ ಪ್ರೀತಿ ಇದೆ. ಐಸೆ ತೀನೋं प्रकार के रूहे गुलाबों की फुलवाड़ी को देखते बाप दादा खुशबू लेते रहते. अब अपने आप को देखो कि मैं कौन हूँ. नंबर 1 बनने में जो कुछ कमी रह गई है उसको संपन्न कर संपूर्ण बनो, क्योंकि संपूर्ण बाप के बच्चे भी बाप समान संपूर्ण चाहिए. ಹಿಂಗೆ 3 ಮಕ್ಕಳ ಒಂದು ರೂಹಾನಿ ಹೂಗಳ, ಆತ್ಮೀಯ ಹೂಗಳ ಹೂದೋಟ ನೋಡ್ತಾ ಬಾಬಾ ಹೂಗಳ ಸುವಾಸನೆಯನ್ನು ತಗೊಳ್ತಾನೆ ಇರ್ತಾರೆ. ನನ್ನ ಮಕ್ಕಳು ಎಷ್ಟು ಚೆನ್ನಾಗಿದ್ದಾರೆ, ಇದು ತುಂಬ ಪ್ರೀತಿಯಿಂದ ಹೇಳ್ತಾರೆ. ಈಗ ನಿಮ್ಮನ್ನು ನೀವು ನೋಡ್ಕೊಳ್ಳಿ ಮಕ್ಕಳೇ, ನಾನು ಯಾರು, ನಂಬರ್ 1 ಆಗೋದ್ರಲ್ಲಿ ಏನು ಕೊರತೆಗಳಿದೆ ಅದನ್ನು ತೆಗೆದು ತಂದೆಯ ಸಮಾನ ಸಂಪನ್ನ ಸಂಪೂರ್ಣರಾಗ್ರಿ. ಯಾಕಾಗಬೇಕು? ಏಕೆ? ತಂದೆ ಪರಮಾತ್ಮ ಎಲ್ಲದರಲ್ಲಿ ಸಂಪೂರ್ಣ 100% ಅಲ್ಲ. ನೀವು ಮಕ್ಕಳೂ ಅವ್ರ ಮಕ್ಕಳ ಮೇಲೆ ಹಂಗೆ ಇರ್ಬೇಕು ತಾನೇ. ಚಾರೇಕ್ ಬಚ್ಚೆ ಕಾ ಲಕ್ಷ್ಯ ಭೀ ಸಂಪೂರ್ಣ ಬನ್ನೆ ಕಾ ಹೈ. ನಿಮ್ಮ ಲಕ್ಷ್ಯನೂ ಸಂಪೂರ್ಣರಾಗೋದೇನೆ. तो लक्ष्य प्रमाण सर्व लक्षण स्वयं में भरकर संपन्न बनो. इसके लिए विशेष धारणा पहले भी सुनाई है. सदा ब्रह्मचारी अर्थात ब्रह्मचारी और सदा परोपकारी. 2 ಮಾತು ತಂದೆ ಹೇಳ್ತಿರೋದು. ಈ ಥರ ಸಂಪೂರ್ಣರಾಗಲಿಕ್ಕೆ ನಿಮ್ಮಲ್ಲಿ ಏನು ಲಕ್ಷಣ ಬೇಕು? ಲಕ್ಷ್ಯ ಅಂತೂ ಇದೆ ಎಲ್ಲರಿಗೆ, ಬಾಪ್ ಸಮಾನ ಆಗಬೇಕಂತ. ಬಟ್ ಲಕ್ಷಣವನ್ನು ತಗೊಂಡು ಬಂದು ನಿಮ್ಮಲ್ಲಿ ಎಲ್ಲವನ್ನು ತುಂಬಿಕೊಂಡು ಸಂಪನ್ನರಾಗ್ಬಿಡಿ. ಅದರ ವಿಶೇಷ ಧಾರಣೆ ಬಾಬಾ ಬ್ರಹ್ಮಚಾರಿ ಸೋ ಬ್ರಹ್ಮಚಾರಿ. ರಿಯಲ್ ಬ್ರಹ್ಮಚರ್ಯ ಅಂತ ಯಾರಿಗೆ ಹೇಳಲಾಗುತ್ತೆ? ಯಾರು ಬ್ರಹ್ಮ ತಂದೆಯ ಸಂಪೂರ್ಣ ಆಚರಣೆಗಳನ್ನು ಜೀವನದಲ್ಲಿ ತರೋರು. ಬರೀ ಬ್ರಹ್ಮಚರ್ಯ ಅಲ್ಲ, ಇನ್ನೊಂದು ಪರೋಪಕಾರಿ. ಇದೆರಡೂ ಚಿಹ್ನೆಗಳನ್ನು ಬೇರೆದ್ರಲ್ಲೂ ಹೇಳಿದ್ದಾರೆ, ಬಟ್ ಇದರಲ್ಲಿ ಇನ್ನೂ ವಿಶೇಷವಾಗಿ ಹೇಳ್ತಿದ್ದಾರೆ. परोपकारी की परिभाषा सहज भी है और अति गुह्य भी है. ಹೆಂಗೆ ಬ್ರಹ್ಮಚರ್ಯ ಆ್ಯಂಡ್ ಬ್ರಹ್ಮಚಾರಿ ಬಗ್ಗೆನೇ ಒಂದು ಮುರುಳಿ ನುಡಿಸಿದ್ರು. ಅದರಲ್ಲಿ ಡೀಟೈಲಾಗಿ ಬಾಬೂರು ಬ್ರಹ್ಮ ಆಚರಣೆ ಏನೇನಿತ್ತು, ನೀವೇನು ಮಾಡಬೇಕನ್ನೋದು ಹೇಳಿದ್ದಾರೆ. ಇವತ್ತು ಬಾಬಾ ಪರೋಪಕಾರಿ ಲಕ್ಷಣಗಳೇನಿದೆ, ಆ ಚಿಹ್ನೆಗಳೇನಿದೆ ಅದನ್ನು ವಿಶಾಲ ಹಾಗೂ ಗುಹ್ಯವಾಗಿದೆ ಮತ್ತು ಸಹಜನೂ ಇದೆ. परोपकारी अर्थात हर समय बाप समान हर आत्मा के गुणमूर्त को देखते हैं. परोपकारी किसी की भी कमजोरी व अवगुण देखते अपनी शुभ भावना से सहयोग की कामना से अवगुण को देखते उस आत्मा को भी गुणवान बनाने की शक्ति का दान देंगे. ಫಸ್ಟ್ ಚಿಹ್ನೆ ಪರೋಪಕಾರಿ ಅಂದರೆ ತಂದೆಯ ಸಮಾನ ಎಲ್ಲರಲ್ಲಿ ಗುಣಗಳನ್ನು ನೋಡ್ತಕ್ಕಂಥವ್ರು. ಅವಗುಣದ ಟ್ರೇಸನ್ನು ಅವರು ಬುದ್ಧಿಯಲ್ಲಿ ತರೋದು ಇಲ್ಲ, ನೋಡೋದು ಇಲ್ಲ. ಫಸ್ಟ್ ಚಿಹ್ನೆ. 2ನೇ ಚಿಹ್ನೆ ಏನಂದರೆ ಪರೋಪಕಾರಿ ಯಾರದೇ ನಿರ್ಬಲತೆ ಅವಗುಣ, ಈಗ ಜಡ ಅಲ್ಲಲ್ಲ, ಅವಗುಣ ನೋಡ್ತಾನೂ ಶುಭ ಭಾವನೆಯ ಸಂಯೋಗ ಕೊಡ್ತಾ, ಶ್ರೇಷ್ಠ ಕಾಮನೆ ಅವ್ರು ಸರಿ ಹೋಗ್ಬೇಕನ್ನೋ ಇಚ್ಛೆ ಇಟ್ಕೊಳ್ತಾ, ಸೊ ಅವಗುಣ ತೆಗಿಲಿಕ್ಕೆ ಅವ್ರೇನು ಕೊಡ್ತಾರೆ? ಶಕ್ತಿಯ ದಾನ, ಗುಣದಾನ ಕೊಡ್ತಾರೆ. ಅದು ಪರೋಪಕಾರಿ. ಬಾಬಾ ನಮಗೇನು ಮಾಡ್ತಿದ್ದಾರೆ? ನಮ್ಮಲ್ಲಿ ಎಷ್ಟು ಕುಂದು ಕೊರತೆಗಳಿದೆ. ಬಾಬನ ಹತ್ರ ಬಂದ ತಕ್ಷಣ ನಾವೇನು ಸಂಪೂರ್ಣರಾಗಿ ಬಂದ್ವಾ? ನಿಧಾನಕ್ಕೆ ಬಾಬಾ ತನ್ನ ಗುಣಗಳನ್ನು ನಾವೆಷ್ಟು ನೆನಪು ಮಾಡ್ತೀವೋ, ತನ್ನ ಗುಣ, ತನ್ನ ಶಕ್ತಿ, ತನ್ನ ವಿಶೇಷತೆಗಳನ್ನು ಕೊಟ್ಟು ನಮ್ಮನ್ನು ಗುಣವಾನ್ ಸಂಪನ್ನರನ್ನು ಮಾಡ್ತಿದ್ದಾರೆ ತಾನೇ. ಹಂಗೆ ಪರೋಪಕಾರಿ ಅಂದರೆ ಅವರ ಕಡಿಮೆ ಅವಗುಣಗಳನ್ನು ನೋಡೋದಲ್ಲ, ಅದರ ಬದಲಾಗಿ ಎಲ್ಲಿ ಕಾಣುತ್ತೆ ಅಲ್ಲಿ ಗುಣದಾನ, ಶಕ್ತಿ ದಾನ ಮಾಡೋದು. 3ನೇದೇನು? ಪರೋಪಕಾರಿ ಅರ್ಥಾತ್ ಸದಾ
बाप समान स्वयं के सर्व खजानों को सर्व आत्माओं के प्रति देने वाला दाता रूप होगा. ಮೂರನೇದು ಪರೋಪಕಾರಿ ಅಂದ್ರೇ ತಂದೆಯ ಸಮಾನ ಎಲ್ಲ ಖಜಾನೆಗಳನ್ನು, ಜ್ಞಾನ, ಗುಣ, ಶಕ್ತಿಗಳು, ಸಮಯ, ಶ್ರೇಷ್ಠ ಸಂಕಲ್ಪ ಏನೇನಿದೆ ಎಲ್ಲವನ್ನ ಸರ್ವ ಆತ್ಮಗಳ ಪ್ರತಿ ದಾನ ಮಾಡೋ ದಾತ. ನಾಲ್ಕನೇದೇನು, ಪರೋಪಕಾರಿ ಸದಾ ಸ್ವಯಂ ಕೋ ಖಜಾನೋं से संपन्न बेगमपुर के बादशाह अनुभव करेंगे. बेगमपुर ಅಂದರೆ बेगमपुर अर्थात जहाँ कोई गम न हो, संकल्प में भी गम के संस्कार अनुभव न हो. ಪರೋಪಕಾರಿ ಅಂದ್ರೇ ನಾಲ್ಕನೇದು ಎಲ್ಲ ಖಜಾನೆಗಳಿಂದ ಸಂಪನ್ನ ಬೇಗಂಪುರ್ ಕಿ ಬಾದ್ಶಾ. ತುಂಬಿದ ಕೂಡ ತುಳ್ಕೊಲ್ಲ ಅಂತಾರಲ್ಲ, ಬೇಗಂಪುರ್ ಕಿ ಬಾದ್ಶಾ. ಬೇಗಮ್ ಅಂದರೆ ದುಃಖ. ಸೊ ದುಃಖ ಇಲ್ಲದವರಾಗಿರೋದು, ಅರ್ಥಾತ್ ಟ್ರೇಸೂ ಅವರ ಪ್ರಭಾವದಲ್ಲಿ ಯಾವ ಮಾತೂ ಬರಲ್ಲ. ಅಂದರೆ ಅವ್ರಿಗೆ ಬೇರೆದು ಯಾವ ಪ್ರಭಾವ ಆಗಲ್ಲ. ಅಂದರೆ ನ್ಯಾಚುರಲಿ ದುಃಖ ಆಗಲ್ಲ, ಸಂಸ್ಕಾರನೇ ಇಲ್ಲ. ಸಂಕಲ್ಪದಲ್ಲಿನೂ ದುಃಖದ ಸಂಸ್ಕಾರ, ಸೂಕ್ಷ್ಮದಲ್ಲಿನೂ ಅನುಭವ ಆಗಲ್ಲ. ಅವರು ಪರೋಪಕಾರಿ. ಯಾಕೆಂದರೆ ಈಗ ದುಃಖ, ಅಶಾಂತಿ ಅನುಭವ ಆಗೋರು ಅಲ್ಲಿ ಅವ್ರ ಟೈಮ್ ಹೋಯಿತು. ಆ ಸೆಕೆಂಡಲ್ಲಿ ನಾನು ಯಾರಿಗೂ ಉಪಕಾರ ಮಾಡೋಕ್ಕಾಗಲಿಲ್ಲಲ್ಲ, ಅದ್ರ ಬದಲಾಗಿ ತನ್ನ ದುಃಖದ ವೈಬ್ರೇಷನ್ ಹರಡ್ಬಿಟ್ಟು ಅನೇರಿ ದುಃಖಿ ಮಾಡಿದ್ದು. ಅದಕ್ಕೇ ಪರೋಪಕಾರ ಮಾಡಬೇಕಂದ್ರೆ ಬೇಗಂ, ದುಃಖದಿಂದ ದೂರ, ದುಃಖ ಇಲ್ಲದ ರಾಜರು, ಹಂಗೆ ಆ ಸ್ಥಿತಿಯಲ್ಲಿರಬೇಕು. ಐದನೇದೇನು, परोपकारी अर्थात सदैव विशेष रूप से अपने मनसा अर्थात संकल्प शक्ति द्वारा, वाणी की शक्ति द्वारा, अपने संग के रंग द्वारा, संबंध के स्नेह द्वारा, खुशी के अकूट खजाने द्वारा अखंड दान करता रहेगा. कोई भी आत्मा संपर्क में आए, खुशी के खजाने से संपन्न होके जाए, ऐसे अखंड दानी होंगे. ಪರೋಪಕಾರಿ ಅಂದ್ರೇನು? ಐದನೇದು ಅಖಂಡ ದಾನಿ. ವಿಶೇಷ ರೂಪದಲ್ಲಿ ಮನಸ ಅರ್ಥಾತ್ ಸಂಕಲ್ಪ ಶಕ್ತಿ, ವಾಣಿಯ ಶಕ್ತಿ, ಸಂಘದ ರಂಗ ಹಾಕೋದ್ರಲ್ಲಿ, ಸಂಬಂಧಗಳಲ್ಲಿ ಸ್ನೇಹದ ಮುಖಾಂತರ, ಖುಷಿಯ ಅಕೂಟ ಖಜಾನೆಯ ಅಖಂಡ ದಾನ ಮಾಡ್ತಾರೆ. ಖುಷಿಯ ಖಜಾನೆ ಕೊಡೋದು. ಮನಸ, ವಾಚ, ಕರ್ಮಣ ಸಂಬಂಧ ಸಂಪರ್ಕದಲ್ಲಿ ಎಲ್ಲ ಆತ್ಮಗಳಿಗೆ ಅವ್ರ ಮಾತು, ಅವ್ರ ಸಂಕಲ್ಪ, ಅವ್ರ ಕರ್ಮದಿಂದ ನಿರಂತರ ಕೊಡ್ತಕ್ಕಂಥವ್ರು ಅಖಂಡ ದಾನಿ. विशेष समय व संपर्क वाले अर्थात कोई आत्माओं के प्रति दानी नहीं, लेकिन सर्व के प्रति और सदा दानी, महादानी होंगे. परोपकारी स्वयं मालामाल होने के कारण किसी भी आत्मा से कुछ लेकर के देने की इच्छुक नहीं होंगे. संकल्प में भी ये नहीं आएगा कि ये करे तो मैं करूं, ये बदले तो मैं बदलूं, कुछ वो बदले कुछ मैं बदलूं. ಈ ಬಾರ್ಗೇನಿಂಗ್ ಇರಲ್ಲ ಅಂತ ಬಾಬವರು ಐದನೇದನ್ನು ಜಾಸ್ತಿ ವರ್ಣನೆ ಮಾಡ್ತಿದ್ದಾರೆ. ಅಂದರೆ ವಿಶೇಷ ಅವರ ಅಖಂಡ ದಾನಿ ಆತ್ಮ ಸಂಪರ್ಕ ಸಂಬಂಧದಲ್ಲಿ ಯಾರೆಲ್ಲ ಬರ್ತಾರೆ ಹಂಗಲ್ಲ, ಕೆಲವು ಪ್ರತಿ ಕೊಡ್ತಾರೆ, ಕೆಲವ್ರಿಗೆ ಕೊಡಲ್ಲ ಅಂತ ಇಲ್ಲ. ಯಾರು ಏನೇ ಇರಲಿ ಎಲ್ಲರ ಪ್ರತಿ ಅಖಂಡ ದಾನಿ. ಅಖಂಡ ದಾನದಲ್ಲಿನೂ ನಿರಂತರ ಮಹಾದಾನದಲ್ಲಿನೂ ಕಂಡೀಷನ್ ಏನವ್ರದ್ದು, ಸ್ವಯಂ ಸಂಪನ್ನ ಮಾಲಾಮಾಲಿರೋ ಕಾರಣ ಅವರು ಅವರಿಂದ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಿಸ್ವಾರ್ಥವಾಗಿ ಕೊಡ್ತಾರೆ. ಹೆಂಗೆ ನಿಸ್ವಾರ್ಥವಾಗಿ ಅಂದರೆ, ಯಾರಿಗೆ ಕೊಡುವಾಗ ಇವರೊಂದಿಷ್ಟು ಮಾಡಲಿ ನಾನೊಂದಿಷ್ಟು ಮಾಡ್ತೀನಿ, ಇವರೊಂದಿಷ್ಟು ಕೊಡಲಿ ನಾನೊಂದಿಷ್ಟು ಕೊಡಲಿ ಅನ್ನೋದು ಇರಲ್ಲ. ಅಥವಾ ಬೇರೆಯವ್ರ ಹತ್ರ ತಗೊಂಡು ಇವ್ರಿಗೆ ಕೊಡೋಣ ಅನ್ನೋದು ಇರಲ್ಲ, ಏಕೆಂದರೆ ಅವರೇ ಸಂಪೂರ್ಣವಾಗಿರ್ತಾರೆ. ಸೊ ಇದು ಬಾರ್ಗೇನಿಂಗ್ ಇದೆಯಲ್ಲ, ಇವರೊಂದು ಸ್ವಲ್ಪ ಬದಲಾವಣೆ ಆಗಲಿ ಅಲ್ಲ, ಅವಾಗ ನಾನು ಬದಲಾವಣೆ ಆಗ್ತೀನಿ, ಇವ್ರು ಮಾಡಿದ್ರೆ ನಾನು ಮಾಡ್ತೀನಿ. ಇದು ಪರೋಪಕಾರಿ ಆಗೋಕ್ಕಾಗಲ್ಲ. ಅವ್ರು ಇನ್ನೊಬ್ಬರನ್ನು ನೋಡೋದೇ ಇಲ್ಲ. तो हर एक बात का परिवर्तन आत्मा का
और 10 बातों का परिवर्तन मेर होगा, ऐसी ऐसी भावना रखने वाले को ಪರೋಪಕಾರಿ नहीं कहेंगे. ಅವು ನೋಡ್ರಿ, ಇವ್ರು ಇಷ್ಟೆಲ್ಲ ಇದ್ದಾರಲ್ಲ, ಒಂದು ಮಾತಲ್ಲಾದರೂ ಅವ್ರು ಚೇಂಜ್ ಆಗಲಲ್ಲ, ಅವಾಗ ನಾನು 10 ಮಾತಲ್ಲಿ ಚೇಂಜ್ ಆಗ್ತೀನಿ. ಅವ್ರು ಒಂದು ಮಾಡಿದ್ರೆ ನಾನು 10 ಮಾಡ್ತೀನಿ. ಇದು ಪರೋಪಕಾರಿ ಆತ್ಮನ ಚಿಹ್ನೆ ಅಲ್ಲ. ಹಂಗೆ ಮಾಡ್ತಾರಲ್ಲ ಸಂಬಂಧಗಳಲ್ಲಿ ಬರುವಾಗ, ಏನು ನಾನೇ ಮಾಡಬೇಕಾ, ಇವ್ರು ಯಾಕೆ ಮಾಡಬಾರ್ದು, ಅವ್ರು ಯಾಕೆ ಮಾಡಬಾರ್ದು, ಇವ್ರು ಕೊಡಬೇಕಲ್ಲ, ಅವ್ರು ಕೊಡಬೇಕಲ್ಲ. महादानी बनने के बजाय सौदा करने वाले सौदागर बन जाते. ಮಹಾದಾನಿ ಆಗೋದ್ರ ಬದಲಾಗಿ ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಿ ಆಗಿಬಿಡ್ತಾರೆ ಕೆಲವರು. ಹಂಗಿರಲ್ಲಪ್ಪ, ಮಹಾದಾನಿ ಬೇರೆಯವ್ರ ಹತ್ರ ವ್ಯಾಪಾರ ಮಾಡೋಕ್ಕೆ ಹೋಗಲ್ಲ. इतना दे तो मैं इतना दूंगा, क्या सदा मैं ही झुकता रहूँगा, मैं ही देता रहूँगा, कब तक कहाँ तक करूँगा, ये संकल्प देने वाले के नहीं हो सकते. ಅಂದರೆ ಒಂದು ದಾತ ಆತ್ಮನ ಚಿಹ್ನೆ, ಎಂದೂ ಅವರು ಬೇರೆಯವರನ್ನ ಯಾವ ವಿಷಯದಲ್ಲಿನೂ ನೋಡೋಕ್ಕೂ ಹೋಗಲ್ಲ. ಇವ್ರು ಮಾಡಲಿ ಆಮೇಲೆ ನಾನು ಮಾಡ್ತೀನಿ, ಅಟ್ಲೀಸ್ಟ್ ಒಂದಾದರೂ ಮಾಡಲಿ, ಹಂಗೂ ಇಲ್ಲ. ಇನ್ನೊಂದೇನು ಹೇಳ್ತಾರೆ, ಇವರಿಷ್ಟು ಮಾಡಲಲ್ಲ ನಾನಿಷ್ಟು ಕೊಡ್ತೀನಿ. ಏನು, ನಾನೇ ಸದಾ ಯಾವಾಗಲೂ ತಲೆಬಾಗಬೇಕಾ, ನಾನೇ ಎಲ್ಲ ಕೊಡ್ತಾ ಇರಬೇಕಾ, ಎಲ್ಲಿವರೆಗೂ ನಾನು ಮಾಡೋಕ್ಕಾಗುತ್ತೆ, ಎಲ್ಲಿವರೆಗೂ ನಾನು ಕೊಡೋಕ್ಕಾಗುತ್ತೆ, ಎಲ್ಲೆಲ್ಲಿ ಅಂತ ಕೊಡೋಕ್ಕಾಗುತ್ತೆ. ಈ ಸಂಕಲ್ಪ ದಾತನ ಸಂಕಲ್ಪ ಇರೋಕ್ಕೆ ಸಾಧ್ಯ ಇಲ್ಲ. जब अन्य आत्मा किसी भी कमज़ोरी के वश है, परवश है, संस्कार के वश है, स्वभाव के वश है, प्रकृति के साधनों के वश है, तो ऐसी परवश आत्मा अर्थात उस समय भिकारी आत्मा, भिकारी अर्थात शक्तिहीन, शक्तियों के खजाने से खाली है ना, तो ಹೆಂಗೆ ಅವರು ಇದನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಇದು ಸಾಧ್ಯನೇ ಇಲ್ಲ ಅಂತಾರೆ ಬಾಬೂರು. ಇದು ಮೋಸ್ಟ್ ಇಂಪಾರ್ಟೆಂಟ್ ಮಾತು. ನಾನು ಯಾವುದೇ ಆತ್ಮ ಪರವಶ ಆಗಿದ್ದಾಗ, ಇದು 6ನೇದು ಏನು ಹೇಳ್ತಿದ್ದಾರೆ ಬಾಬಾ, ಬೇರೆಯವರು ಪರವಶರು, ಸಂಸ್ಕಾರಗಳ ವಶ, ಸ್ವಭಾವದ ವಶ, ಪ್ರಕೃತಿಯ ಸಾಧನೆಗಳ ವಶ. ಯಾವುದೇ ಪರವಶ ಸ್ಥಿತಿಯಲ್ಲಿರೋ ಆತ್ಮ ಅಂದರೆ ಖಾಲಿ, ಭಿಕಾರಿ ಆತ್ಮ, ಶಕ್ತಿಹೀನ ಆತ್ಮಗಳು. ಸೊ ಶಕ್ತಿಗಳಿಂದ ಖಜಾನೆ ಖಾಲಿಯಾಗೋಯ್ತು ಟೋಟಲಿ, ಗುಣಗಳು ಖಾಲಿ, ಎಲ್ಲದೂ ಖಾಲಿ ಅಂದಾಗ ಭಿಕಾರಿ ಆತ್ಮನಿಗೆ, ಕಮ್ಜೋರಿ ವಶ ಇರೋರಿಗೆ ಇವ್ರು ಮಾಡಲಿ ಅವ್ರು ಕೊಡಲಿ ಅಂತ ಅವ್ರು ಹೇಳೋಕ್ಕೋಗಲ್ಲ. ಎಲ್ಲ ಇವರು ದಾತನಾಗಿ ಎಲ್ಲವನ್ನ ಕೊಡೋರಾಗ್ಬಿಡ್ತಾರೆ. ಇದು ತುಂಬ ಇಂಪಾರ್ಟೆಂಟು. ಅಂದರೆ ಅಷ್ಟು ನಿಸ್ವಾರ್ಥವಾಗಿ, ಯಾರನ್ನೂ ನೋಡದೆ ಅಥವಾ ಯಾರ ಹತ್ರ ತಗೊಂಡು ಕೊಡ್ತೀನಿ ಅನ್ನೋದು ಇಲ್ಲದೆ, ಸ್ವಯಂ ಸಂಪನ್ನತೆಯ ಕಾರಣ ಎಲ್ಲರಿಗೂ ಕೊಡ್ತಾರೆ. महादानी भिकारी से एक नया पैसा लेने की इच्छा नहीं रखते. ये बदले, ये करे, ये कुछ सहयोग दे, कदम आगे बढ़ाए, ऐसे संकल्प व ऐसे सहयोग की भावना परवश शक्तिहीन भिकारी आत्मा से क्या रख सकते हैं? कुछ लेकर के कुछ देना, उसको ಪರೋಪಕಾರಿ ನೈ ಕಹಾ ಜಾತ. 6ನೇದರಲ್ಲಿ ಏನು ಸ್ಪಷ್ಟ ಕ್ಲಿಯರ್ ಮಾತೇನು, ಬೇರೆಯವರಿಂದ ಸ್ವಲ್ಪ ಸಿಕ್ಕಲಿ, ತಗೊಳ್ಳಿ, ಅವ್ರು ಸ್ವಲ್ಪ ಮಾಡಲಿ, ಈ ಥರ ತಗೊಂಡು ಕೊಡೋ ವಿಚಾರ ಇರಲ್ಲ. ಯಾಕೆಂದರೆ ಭಿಕಾರಿ ಆತ್ಮಗಳ ಹತ್ರ ಏನಿರುತ್ತೆ, ಏನೂ ಇರಲ್ಲ. ಅವ್ರ ಹತ್ರ ಒಂದು ನಯ ಪೈಸೆ ತಗೊಳಕ್ಕೂ ಇವ್ರು ಯೋಚನೆ ಮಾಡಲ್ಲ. ಇವ್ರು ಬದಲಾವಣೆ ಆಗಲಿ, ಇವ್ರು ಮಾಡಲಿ, ಇವ್ರು ಸಹಯೋಗ ಕೊಡಲಿ, ಇವರು ಒಂದು ಹೆಜ್ಜೆ ಆದರೂ ಮುಂದಿಡ್ಲಲ್ಲ, ನಾನೆಲ್ಲ ಮಾಡ್ತೀನಿ. ಇಂತಹ ಸಂಕಲ್ಪ, ಸಹಯೋಗ ಭಾವನೆ, ಬೇರೆ ಯಾರ ಹತ್ರ ಏನೂ ಇಲ್ಲ, ಇವ್ರು ಸಹಯೋಗ ಕೊಡಲಿ, ಇವ್ರು ಮಾಡಲಿ, ಇವ್ರು ಕೊಡಲಿ ಅಂತ ಏನು ಹೇಳೋದು? ಶಕ್ತಿಹೀನರು, ಭಿಕಾರಿ, ಪರವಶ ಆತ್ಮಗಳ ಪ್ರತಿ ಇಡಕ್ಕೆ ಸಾಧ್ಯನೇ ಇಲ್ಲ. ಅದು ಪರೋಪಕಾರಿ ಆತ್ಮಗಳಂದರೆ ಒಂದಿಷ್ಟು ಕೊಡಲಿ, ಒಂದಿಷ್ಟು ಮಾಡಲಿ, ಹೆಜ್ಜೆ ಮುಂದಿಡಲಿ, ಈ ಥರ ಆಲೋಚನೆಗಳು ಮಾಡಿಕೊಂಡು ಉಪಕಾರ ಮಾಡಲ್ಲ.
ಇವ್ರು ಬರೀ ಕೊಡೋದ್ರಲ್ಲೇ ಇರ್ತಾರೆ, ಏನೂ ನೋಡಲ್ಲ. ಯಾರೇನೇ ಇರಲಿ, ಇದು ತುಂಬ ಡೆಪ್ತಲ್ಲಿ ತನ್ನ ಆತ್ಮನ ಸಂಪನ್ನ ಸ್ಥಿತಿ ಬಂದ್ಬಿಟ್ರೆ, ಜ್ಞಾನ ಗುಣ ಶಕ್ತಿಗಳಲ್ಲಿ ತನ್ನ ಹತ್ರ ಬಿಲ್ಕುಲ್ ಸಂಪನ್ನವಾಗಿದ್ದರೆ ಇನ್ನು ಬೇರೆಯವರು ನನಗೆ ಕೊಡೋ ಅಂಥದ್ದೇನಿದೆ, ನನ್ನ ಹತ್ರನೇ ಬೇಕಾದಷ್ಟಿದೆ, ಎಣಿಸಲಾರದಷ್ಟಿದೆ. 7ನೇದೇನು, परोपकारी अर्थात भिखारी को मालामाल बनाने वाले, अपकारी के ऊपर उपकार करने वाले, गाली देने वाले को गले लगाने वाले, अपने परोपकार की शुभ भावना से, स्नेह से, शक्ति से, मीठे बोल से, उत्साह उमंग के सहयोग से दिल शिकस्त को शक्तिवान बना दे, अर्थात भिखारी को बादशाह बना दे. ಎಲ್ಲ ಇದು ಬಾಬೂರ್ ಚಿಹ್ನೆಗಳು. ನಾವೆಲ್ಲ ಬಂದು ಕಂಗಾಲರಾಗ್ಬಿಟ್ವಿ. ನಮ್ಮ ಹತ್ರ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾರ, ಬಾಬಾ ಇವರೊಂದಿಷ್ಟು ಮಾಡಲಿ ಆಮೇಲೆ ಇವ್ರಿಗೇನಾದರೂ ಮಾಡೋಣ. ಇಲ್ಲ, ಅವರು ಬರೀ ಕೊಡೋದ್ರಲ್ಲೇ ಇದ್ದಾರೆ, ನಮ್ಮನ್ನು ಮುಂದುವರಿಸೋದ್ರಲ್ಲೇ ಇದ್ದಾರೆ. ನಾವು ಅದು ಮಾಡಲಿ ಇದು ಮಾಡಲಿ ಯೋಚನೆ ಮಾಡೋದು. ಹಂಗೆ 7ನೇದು ಪರೋಪಕಾರಿಗಳಂದರೆ ಭಿಕಾರಿಗಳನ್ನು ಮಾಲಾಮಾಲ್ ಮಾಡೋರು, ಅಪಕಾರಿಗಳನ್ನು ಉಪಕಾರ. ನಾವು ನೋಡಿ ಸರ್ವವ್ಯಾಪಿ ಅಂತ ಹೇಳ್ಕೊಂಡು ಬಾಬನೆಲ್ಲ ಬೈಕೊಂಡು ಬಂದ್ವಿ, ಬಟ್ ನಮಗೆ ಬಂದು ಉಪಕಾರ ಮಾಡ್ತಿದ್ದಾರೆ ತಾನೇ. ಗಾಲಿ ದೇನೆ ವಾಲೆ ಗಲೆ ಲಗಾನೆ ವಾಲೆ, ನಾವೆಲ್ಲ ಬೈತಾ ಹೋದ್ವಿ ಬಾಬನಿಗೆ, ಒಂದು ಮಹಿಮೆ ಅಂತ ಅಂದ್ಕೊಂಡು ಮಾಡಿದ್ವಿ. ಬಟ್ ಆದ್ರೂ ಬಾಬಾ ಬಂದು ನಮ್ಮನ್ನು ಹೃದಯದಲ್ಲಿ ಇಟ್ಕೊಂಡ್ರು, ಅಪ್ಪಿಕೊಂಡ್ರು. ಎಷ್ಟೇ ಏನೇ ಮಾಡಿದ್ರು ಪರೋಪಕಾರಿಗಳ ಶುಭ ಭಾವನೆ, ಸ್ನೇಹದ ಶಕ್ತಿಯಿಂದ ಪ್ರೀತಿಯ ಮಾತುಗಳಲ್ಲಿ ಉಮಂಗುತ್ಸಾಹ, ಸ್ನೇಹ, ಸಹಯೋಗ ಹಂಗೆ ಕೊಡ್ತಾರೆ. ದಿಲ್ ಶಿಕಿಸ್ತ ಶಕ್ತಿವಾನ ಆಗ್ಬಿಡ್ತಾರೆ. ಈಗ ಬಾಬಾ ನಮಗೆ ಹಂಗೆ ಮಾಡಿದ್ದಾನೆ. ಮೀಠೆ ಬಚ್ಚೆ ಪ್ಯಾರೆ ಬಚ್ಚೆ, ನನ್ನ ಕಣ್ಮಣಿಗಳೇ ಗಿಣಿಗಳೇ ಅಂದ್ಕೊಂಡು ನಾವು ಎಲ್ಲ ಏನಾಗಲ್ಲ ಇನ್ನು ಅಂತ ಕೂತಿರೋರಿಗೆ ಎಬ್ಬರಿಸ್ಬಿಟ್ರಲ್ಲ. ಡೈಲಿ ಸ್ನೇಹ ತುಂಬಿದ ಮಾತು, ಶಕ್ತಿಗಳು ತುಂಬಿದ ಮಾತು, ಮಧುರವಾದ ಮಾತು, ಉತ್ಸಾಹ ಉಮಂಗ್ ಕೊಡೋ ಮಾತು, ಸಹಯೋಗ ಕೊಡೋ ಮಾತುಗಳನ್ನು ಹೇಳಿ ಹೇಳಿ ಎಬ್ಬರಿಸ್ಬಿಡ್ತಿದ್ದಾರೆ ತಾನೆ. ಅದೇ ಥರ ಪರೋಪಕಾರಿ ಅಂದರೆ ಭಿಕಾರಿಗಳನ್ನು ಬಾದ್ಶಾ ಮಾಡೋದು. ಅದು ಗುಣದ ಭಿಕಾರಿ, ಶಕ್ತಿಗಳ ಭಿಕಾರಿ, ಜ್ಞಾನದ್ದಿರ್ಬೋದು, ಸ್ನೇಹದ್ದಿರ್ಬೋದು, ಏನೇ ಖಾಲಿ ಇರೋರನ್ನು ಸಂಪನ್ನ ಮಾಡೋದು ಬಾದ್ಶಾ. 8ನೇದೇನು, परोपकारी त्रिकालदर्शी होने के कारण, मेन मात, परोपकारी त्रिकालदर्शी होने के कारण हर आत्मा के संपूर्ण सहयोग को सामने रखते हुए, हर एक आत्मा की कमज़ोरी को परखते हुए, उसी कमज़ोरी को स्वयं में धारणा नहीं करेंगे, वर्णन नहीं करेंगे, लेकिन अन्य आत्माओं की कमज़ोरी का कांटा कल्याणकारी स्वरूप से समाप्त कर देंगे. कांटे के बजाय कांटे को भी फूल बना देंगे. ಒಂದೊಂದೂ ಆಳದಲ್ಲಿ ಬಾಬೂರಲ್ಲಿ ಇದನ್ನು ನೋಡಿ ನಾನು ಅದನ್ನು ನನ್ನ ಜೀವನದಲ್ಲೇ ಎಷ್ಟು ತಂದಿದ್ದೀನಿ ಅಂತ. ಪರೋಪಕಾರಿಗಳಂದರೆ ತ್ರಿಕಾಲದರ್ಶಿಯಾಗಿರೋ ಕಾರಣ ಪ್ರತಿ ಆತ್ಮನನ್ನು ಸಂಪೂರ್ಣ ಸಹಯೋಗಕ್ಕೋ ಸಾಮನೆ ರಕ್ತೆ ಹುಯೆ. ಯಾವ್ಯಾವ ಆತ್ಮಗಳು ಏನೇನು ಸಹಯೋಗ ಕೊಡ್ತಾರೆ. ಶಿವಬಾಬುವ್ರು ನಮ್ಮ ಎಲ್ಲ ಮಕ್ಕಳದು ಯಾರು ಎಂಥ ನಂಬರ್ ವಾರ್ ಏನೇ ಸಹಯೋಗ ಕೊಡ್ತಾರೆ ಅದನ್ನು ಮುಂದಿಟ್ಕೊಳ್ತಾ ಪ್ರತಿ ಆತ್ಮನ ನಿರ್ಬಲತೆಯನ್ನು ಪರಿಶೀಲನೆ ಮಾಡ್ತಾ, ನಿರ್ಬಲತೆ ಗೊತ್ತಾಗುತ್ತೆ ಅದ್ರಲ್ಲಿ ತನ್ನಲ್ಲಿ ಧಾರಣೆ ಮಾಡದೆ, ವರ್ಣನೆ ಮಾಡದೆ, ಅನ್ಯ ಆತ್ಮಗಳ ನಿರ್ಬಲತೆಯನ್ನು ಕಲ್ಯಾಣಕಾರಿ ಸ್ವರೂಪದಲ್ಲಿ ಸಮಾಪ್ತಿ ಮಾಡ್ತಾರೆ. ಮುಳ್ಳನ್ನು ಅಂದರೆ ಅವರಲ್ಲಿರೋ ನಿರ್ಬಲತೆ ಕಡಿಮೆ, ಕಮ್ಜೋರಿ ಏನಿತ್ತು ಭಾವನೆಯಿಂದನೇ ಶಕ್ತಿಯನ್ನು ಕೊಡ್ತಾ ಸಮಾಪ್ತಿ ಮಾಡೋದು. ಅಷ್ಟೇ ಅಲ್ಲ, ಮುಳ್ಳನ್ನು ಹೂ ಮಾಡ್ತಾರೆ. ಬಾಬಾ ನಾವು ಮುಳ್ಳುಗಳನ್ನು ಹೂ ಮಾಡೋಕ್ಕೆ ಬಂದಿರೋದು ಅಂತ ತಾನೇ ಹೇಳೋದು. ಸೊ ಇದು ನಾವು ಯಾಕೆಂದರೆ ಬಾಬು ನಮ್ಮದೇನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ, ಬರೀ ನಮ್ಮನ್ನು ಪ್ರೀತಿಯಿಂದ ಹೇಳ್ತಾ
ಆ ಮುಳ್ಳುಗಳನ್ನೆಲ್ಲ ವಿಷಯ ವಿಕಾರಗಳ ಅವಗುಣಗಳ ಮುಳ್ಳು ತೆಗೆದು ಹೂ ಮಾಡಿಬಿಡ್ತಾರೆ. ಐಸಿ ಪರೋಪಕಾರಿ ಸದಾ ಸಂತುಷ್ಟ ಮಣಿ ಕೆ ಸಮಾನ್ ಸ್ವಯಂ भी संतुष्ट होंगे और सर्व को भी संतुष्ट करने वाले होंगे. ಪರೋಪಕಾರಿಗಳು ಈ ಥರ ಸದಾ ಸಂತುಷ್ಟ ಮಣಿಗಳಾಗಿ ಸ್ವಯಂ ಸಂತುಷ್ಟ, ಎಲ್ಲರನ್ನ ಸಂತುಷ್ಟ ಮಾಡೋರಾಗಿರ್ತಾರೆ. ಇವ್ರು ಯಾಕೆ ಏನು ಹೆಂಗೆ ಇದೆಲ್ಲದ್ರಲ್ಲಿ ಹೋಗಲ್ಲ, ಅವ್ರಿಗೆ ಕೊಡಬೇಕು. ಹರೇ ಕಚ್ಚಾ ಬನ್ನ ದಾದಿ ಯಾವಾಗಲೂ ಹೇಳೋರು, जो भी हो ना कुछ भी है अच्छा बाबा का तो है और अच्छा बन जाएंगे. ಹಂಗೆ ಕಲ್ಯಾಣಕಾರಿ ಸ್ವರೂಪದಲ್ಲಿ ನೋಡೋದಂದರೆ ಹಾಗೆ ಎಲ್ಲರನ್ನ ಹೂಗಳನ್ನು ಮಾಡೋದು. ಬಟ್ ಅವರ ಅಂದರೆ ನ್ಯೂಸ್ ಪೇಪರಲ್ಲಿ ಹಾಕಲ್ಲ, ಇವ್ರು ಹಿಂಗೆ ಅವ್ರು ಹಂಗೆ ಅದು ಹಂಗೆ ಇದು ಹಿಂಗೆ, ಯಾರ ಕಮ್ಜೋರಿಗಳನ್ನು ಅದನ್ನು ವರ್ಣನೆ ಮಾಡೋಕ್ಕೆ ಹೋಗಲ್ಲ. ಅದನ್ನು ಸಮಾಪ್ತಿ ಮಾಡ್ತಾರೆ ಅಂತಾರೆ. ಸಂತುಷ್ಟ ಮಣಿಗಳು ಅದಕ್ಕೇ ಆಗೋದು. ಇನ್ನೊಬ್ಬರು ವೀಕ್ನೆಸ್ ಬುದ್ಧಿಯಲ್ಲಿ ಬಂದ್ಬಿಟ್ರೆ ಅವ್ರ ಪ್ರತಿ ಅಸಂತುಷ್ಟತೆ ಬಂದ್ಬಿಡುತ್ತೆ, ಅದಕ್ಕೆ ಅದು ನೋಡೋದೇ ಇಲ್ಲ. ಕಮಾಲ್ ಯೇ ಹೇ ಕಿ ಜೋ ಹೋಪ್ಲೆಸ್ ಮೇ ಹೋಪ್ ಪೈದಾ ಕರೆ. ಇವ್ರು ಏನಂದರೆ ಇವ್ರು ಏನಕ್ಕೂ ಪ್ರಯೋಜನ ಇಲ್ಲ, ಹೋಪ್ಲೆಸ್ ಅಂದವರಿಗೆ ಹೋಪ್ ತರ್ತಾರೆ. ಓ ನಾನು ಪುರುಷಾರ್ಥ ಮಾಡಬಲ್ಲೆ, ನಾನು ಮುಂದುವರಿಬಲ್ಲೆ, ಆ ಒಂದು ಆಶಾವಾದಿಯನ್ನು ಮಾಡಿ ತುಂಬ್ತಾ ಮುನ್ಮೇಲೆ ತರ್ತಾರೆ. 9ನೇದೇನೆಂದರೆ जिसके प्रति सब निराशा दिखाए ऐसे व्यक्ति ऐसी स्थिति में सदा के लिए उनको आशा के दीपक जगा दे. ಅಂದರೆ ಯಾರಾದರೂ ಒಬ್ರು ಇದ್ದಾರೆ, ಅವ್ರ ಪ್ರತಿ ಎಲ್ಲರೂ ನಿರಾಸೆಯನ್ನು ವ್ಯಕ್ತ ಮಾಡಿದ್ರೆ, ಅಯ್ಯೋ ಸುಮ್ಮನೆ ಏನಕ್ಕೆ ಟ್ರೈ ಮಾಡ್ತಿರರಿ, ಅವರೇನು ಪ್ರಯೋಜನ ಇಲ್ಲ, ಅವರಾಗಲ್ಲ ಬಿಡಿ, ಮಾಡಲ್ಲ ಬಿಡಿ ಇನ್ನವ್ರ ಪ್ರತಿನೂ ಇವರ ಆಶಾ ದೀಪಕವನ್ನು ಜಾಗೃತ ಮಾಡಿಬಿಡ್ತಾರೆ. ಇಲ್ಲ ಅವ್ರು ಚೇಂಜ್ ಆಗ್ತಾರೆ, ಅವರಿಗೆ ಸ್ವಲ್ಪ ಸಹಯೋಗ ಕೊಟ್ಟು ಶುಭ ಭಾವನೆ ತಂದರೆ ಸಾಕು. ಈ ಥರ ಬಾಬಾ ಹೇಳ್ತಾರೆ, ಹೋಪ್ ತಂದುಬಿಡ್ತಾರೆ. ಇದು ತುಂಬ ಇಂಪಾರ್ಟೆಂಟ್. ಹೋಪ್ಲೆಸ್ಸಲ್ಲಿ ಹೋಪ್ ತರೋರು. ಅಂದರೆ ಆಶಾ ದೀಪವನ್ನು ಜಾಗೃತ ಮಾಡೋದಂದರೆ ಇನ್ನೂ ಏನು ಹೇಳ್ತಾರೆ, जब आपके जड़ चित्र अभी तक अनेक आत्माओं की अल्पकाल की मनोकामना पूर्ण कर रहे हैं, तो चैतन्य रूप में अगर कोई आपके सहयोगी भाई या बहन परिवार की आत्माएं बेसमझी या बाल हट से अल्पकाल की वस्तु को सदा काल की प्राप्ति समझ अल्पकाल की मान शान नाम व अल्पकाल की प्राप्ति की इच्छा रखती है, तो दूसरे को मान दे करके स्वयं निर्माण बनना यही परोपकार है. ತಂದೆ ಹೇಳ್ತಿರೋದು, ಯಾವಾಗ ನಿಮ್ಮ ಜಡ ಅಂದರೆ ಆಶಾದೀಪ ಬೆಳಗ್ಸೋದಂದ್ರೇನು, ನಿಮ್ಮ ಜಡಚಿತ್ರಗಳ ಮುಂದೇನೂ ಜನ ಏನಾದರೂ ಹೋಗಿ ಕೇಳಿದ್ರೆ ಅವ್ರ ಮನೋಕಾಮನೆಗಳನ್ನು ಪೂರ್ಣ ಮಾಡ್ಕೋತಾರೆ. ಚೈತನ್ಯ ರೂಪದಲ್ಲಿ ಯಾವಾಗ ನೀವು ಇದ್ದೀರೋ, ನಿಮ್ಮದೇ ಬ್ರಾಹ್ಮಣ ಪರಿವಾರದಲ್ಲಿ ಯಾರದೇ ಸೋದರ ಸೋದರಿಯರೋ ಈ ಥರ ಬುದ್ಧಿ ಇಲ್ಲದೆ ಅಥವಾ ಬಾಲಹಠ, ಕೆಲವ್ರಿಗೆ ಹಠ, ಮಾನ್ ಶಾನ್ ಬೇಕು, ನಾಮ್ ಬೇಕು, ನಂದು ಯಾಕೆ ಹೆಸರು ತೊಗೊಳಲ್ಲ, ನಂದು ಯಾಕೆ ಮಹಿಮೆ ಮಾಡಲ್ಲ, ನನಗೇನು ಕೇರ್ ಮಾಡಲ್ಲ, ಈ ಇಚ್ಛೆ ಇಟ್ಕೊಂಡವರಿಗೆ ಸ್ವಯಂ ನಿರ್ಮಾಣರಾಗಿ ಅವ್ರಿಗೇನು ಮಾನ ಮರ್ಯಾದೆ ಬೇಕೋ ಅದು ಕೊಟ್ಬಿಡ್ತಾರೆ. ಈ ದೇನಾ ಹಿ ಸದಾ ಕೆಲಿಯೇ ಲೇನಾ, ಈ ಕೊಡೋನೇ ಸದಾ ಕಾಲಕ್ಕೋಸ್ಕರ ತಗೊಳ್ಳೋದಾಗಿದೆ. जैसे अनजान बच्चा नुकसान वाली चीज़ को खिलौना समझता है तो उनको कुछ देकर छुड़ाना होता है, हट से सदा काल का नुकसान हो जाता. ऐसे बेसमझ आत्माएं भी उस समय अल्पकाल की प्राप्ति को अर्थात सदा के नुकसानकारी बातों को अपने कल्याण का साधन समझती है. ಇಂಪಾರ್ಟೆಂಟ್ ಏನಂದರೆ, ಇದು ತುಂಬ ಆಳವಾಗಿ ಯೋಚನೆ ಮಾಡಬೇಕು. 9ನೇ ಮಾತನ್ನು ಬಾಬಾ ತುಂಬ ಡೆಪ್ತಲ್ಲಿ ಹೇಳ್ತಿದ್ದಾರೆ. ಇದು ಕೊಡೋದೇ ತಗೊಳ್ಳೋದಾಗಿದೆ. ಯಾರು ಏನೇ ಇರಲಿ, ನಾಮ್ ಮಾನ್ ಶಾನ ಪೊಸಿಷನ್ನ
ಎಷ್ಟು ನೀವು ಅನ್ಯರಿಗೆ ಕೊಡ್ತೀರಾ, ನೀವು ಅಷ್ಟಿನ್ನ ಮೇಲೆ ಹೋಗ್ತೀರ. ಅಂಜಾನ್ ಇನ್ನೋಸೆಂಟ್ ಮಕ್ಕಳೇನು ಮಾಡ್ತಾರೆ, ಚಾಕುನು ಏನೋ ಆಟದ ವಸ್ತು ಅಂತ ಹಿಡ್ಕೊಂಡ್ಬಿಟ್ರೆ ಕೈ ಕಟ್ಟಾಗುತ್ತಲ್ಲ, ಅದರ ನುಕ್ಸಾನ್ ಅವ್ರಿಗೆ ಗೊತ್ತಾಗಲ್ಲ. ಹಂಗೇನೆ ಇವರು ಇನ್ನೋಸೆಂಟಾಗಿ ನಂಗೆ ಇದೇ ಬೇಕು ಅದೇ ಬೇಕು ಅದನ್ನು ಹಿಡ್ಕೊಳ್ತಾರೆ ಅಂದರೆ ಹೊಗಳ್ತಾರೆ. ಅವಾಗ ಮಕ್ಕಳಿಗೇನು ಮಾಡ್ತೀವಿ, ಚಾಕು ಇಟ್ಕೊಂಡ್ರೆ ಇನ್ನೊಂದೇನೋ ಒಳ್ಳೇದು ಕೊಟ್ಬಿಟ್ಟು ಅದು ಒಳ್ಳೇದು ಇಟ್ಟರೆ ಇದು ಬಿಸಾಕದು ತಗೊಳ್ತಾರೆ. ಹಂಗೆ ಇವರನ್ನು ಸದಾ ಕಾಲಕ್ಕೆ ಈ ಹಠದ ಸಂಸ್ಕಾರ, ಬೇಸಮಜಿ ಸಂಸ್ಕಾರಗಳೇನಿದೆ, ಇದು ಅಲ್ಪ ಕಾಲದ ಪ್ರಾಪ್ತಿಯ ಕಾರಣ. ನುಕ್ಸಾನ್ಕಾರಿ ಮಾತುಗಳಲ್ಲ. ಯಾವುದು ನುಕ್ಸಾನ್ ಇರೋದನ್ನು ಅವ್ರು ಕಲ್ಯಾಣ ಅಂದ್ಕೋತಾರೆ. ಅವರು ಒಳ್ಳೇದು ಅಂದ್ಕೊಳ್ಳೋ ಪ್ರಶ್ನೆ ಇಲ್ಲ. ಹಠ ಹಂಗಿರುತ್ತೆ, ಬೇಸಮಜಿ ಸ್ಥಿತಿ ಹಂಗಿರುತ್ತೆ, ನುಕ್ಸಾನ್ಕಾರಿ. ऐसी आत्माओं को जबरदस्ती इन बातों से हटाने से खशमा कशम में आकर उनके पुरुषार्थ की जिंदगी खत्म हो जाती है. ಯಾವಾಗ ಅವರು ನುಕ್ಸಾನನ್ನೇ ಕಲ್ಯಾಣಕಾರಿ ಅಂತ ತಿಳ್ಕೊಂಬಿಡ್ತಾರೆ, ಅವರನ್ನು ಜಬರ್ದಸ್ತಿ ಕಿತ್ಕೊಳ್ಳೋಕ್ಕೆ ಹೋಗ್ಬಿಟ್ರೆ ಅವರು ಸದಾ ಕಾಲಕ್ಕೆ ಪುರುಷಾರ್ಥದ ಜೀವನ ಏನಿದೆ ಆ ಒಂದು ದ್ವಂದ್ವದಲ್ಲಿ ಆಚೆನೇ ಹೊರಟೋಗ್ತಾರೆ ಜ್ಞಾನ ಬಿಟ್ಟು. ಅಂಥದನ್ನು ಇವ್ರು ಮಾಡೋಕ್ಕೆ ಹೋಗಲ್ಲ. ಜಬರ್ದಸ್ತಿ ಕಶ್ಮಾಕಶಂ ಕಿತ್ತಾಡೋದು, ಗುದ್ದಾಡೋದು, ಅದರಲ್ಲಿ ಸಮಾಪ್ತಿ ಆಗ್ಬಿಡುತ್ತೆ. ಬುದ್ಧಿ ಇಲ್ಲದವರು ಏನಿದೆ ಎತ್ತ ಇದೆ ಅಂತ ಬಿಟ್ಟು ಹೋಗ್ತಾರೆ. ಅದಕ್ಕೆ ಏನು ಮಾಡ್ತಾರೆ, इसलिए कुछ देकर के सदा के लिए छुड़ाना, ऐसे युक्तियुक्त चलन से स्वतः ही अल्पकाल की भिखारी आत्मा बेसमझते समझदार बन जाएंगे. स्वयं महसूस करेंगे कि अल्पकाल के साधन है. ಅದಕ್ಕೆ ಏನಾದರೂ ಕೊಟ್ಟು ಸದಾ ಕಾಲಕ್ಕೆ ಬಿಡಿಸ್ಬೇಕು. ಈ ಥರ ಯುಕ್ತಿಯುಕ್ತ ಚಲನೆಯಿಂದ ಸ್ವತಃ ಅಲ್ಪಕಾಲದ ಭಿಕಾರಿ ಆತ್ಮ ಬೇಸಮಜ್ ಬುದ್ಧಿ ಇಲ್ಲದವ್ರ ಸ್ಥಿತಿಯಿಂದ ಬುದ್ಧಿವಂತರಾಗ್ಬಿಡ್ತಾರೆ. ಓಹೋ, ನನಗೆ ಇವರು ನಾನು ಇಷ್ಟು ಹಠ ಮಾಡಿದ್ರೂ ನನಗೇನು ಬೇಕೋ ಇವ್ರು ಮಾಡ್ತಿದ್ದಾರೆ ಅಂದರೆ ನಾನೇ ಸದಾಕಾಲದ ಪ್ರಾಪ್ತಿಯಿಂದ ವಂಚಿತರಾಗ್ತಿದ್ದೀನಿ. ಏಕೆಂದರೆ ಇಲ್ಲೇ ನನಗೆಲ್ಲ ಬೇಕು ಅಂತ ನಾವು ತಗೊಂಡಾಗ ಇನ್ನು ಭವಿಷ್ಯದಲ್ಲಿ ಏನು ಸಿಗಬೇಕು ಅದಂತೂ ಸಿಗಲ್ಲ, ಯಾರೇನೇ ಮಾಡಲಿ. ಅದಕ್ಕೆ ಬಾಬಾ ಸಂಗಮ ಯುಗದಲ್ಲಿ ಯಾವಾಗಲೂ ಅಲ್ಪ ಕಾಲದ ವ್ಯಕ್ತಿ, ವಸ್ತು, ವೈಭವ ಇದ್ರ ಹಿಂದೆ ಹೋಗ್ಬೇಡಿ ಅಂತಾರೆ. ಬಟ್ ಕೆಲವ್ರಿಗೆ ಏನಂದರೆ ಒಂದು ಸ್ವಲ್ಪ ಮಾಡಿದ್ರೂ ಅದು ನಾವು ಮಾನ್ ಶಾಂತ್ ಪೊಸಿಷನ್ ಬಂದುಬಿಡ್ತಾರೆ. ಇನ್ನು ಕೆಲವ್ರು ಏನು ಹಠ ಮಾಡ್ತಾರೆ ಅಂದರೆ ನಾನು ಮಾಡಿದ್ದು ಇದು ನನಗೆ ಇರಬೇಕು, ನಾನು ಹಿಡ್ದಿದ್ದು ನಾನೇ ಮಾಡಬೇಕು. ಇದು ಏನು ಹಠದ ಸಂಸ್ಕಾರ, ಜಿದ್ದು, ಹಿಂಗೆ ಆಗ್ಬೇಕು, ಹಿಂಗೆ ಮಾಡಬೇಕು, ಹಿಂಗೆ ಇದು ನನಗೆ ಬೇಕು ಅನ್ನೋದೇನಿದೆ ಆ ಸಂಸ್ಕಾರಗಳಿರ್ತಕ್ಕಂಥವ್ರಿಗೆ ಆ ಟೈಮಲ್ಲಿ ಯುಕ್ತಿಯುಕ್ತವಾಗಿ ಅದರ ಬದಲಾಗಿ ಇನ್ನೂ ಚೆನ್ನಾಗಿರೋದು ಮಾಡ್ತೀನಿ ಅಂತನೋ ಆ ರೀತಿಯಲ್ಲಿ ಅವರನ್ನು ರಿಯಲೈಸ್ ಮಾಡಿಸ್ತಾರೆ ಪರೋಪಕಾರಿಗಳು. ಬುದ್ಧಿ ಇಲ್ಲದ ಸ್ಥಿತಿಯಿಂದ ಜ್ಞಾನದ ಬುದ್ಧಿವಂತಿಕೆಯಲ್ಲಿ ತಂದುಬಿಡ್ತಾರೆ. ಅವ್ರಿಗೆ ಅರ್ಥ ಆಗಬೇಕು, ನಾನು ಮಾಡಿದ್ದೇನೋ ನನ್ನ ನುಕ್ಸಾನೇನೋ, ಆದ್ರೂ ನನಗೆ ಇವರು ಇದು ಮಾಡಿದ್ರು ಅಂತ ಹೇಳ್ಬಿಟ್ಟು. ಬಾಬಾನೂ ಹಂಗೆ ತಾನೆ ನಮಗೆ ನಮ್ಮಿಂದ ನುಕ್ಸಾನ್ ದೇಹಾಭಿಮಾನ, ನುಕ್ಸಾನ್ ವಿಕಾರಗಳು, ನುಕ್ಸಾನ್ ಅಲ್ಪಕಾಲದ ಪ್ರಭಾವಗಳು, ಇದರಿಂದ ಬಿಡಿಸ್ಲಿಕ್ಕೆ ನಮಗಿನ್ನ ಅದಕ್ಕಿಂತ ಹೈಯೆಸ್ಟ್ ಜ್ಞಾನದ ಆಧಾರದ ಮೇಲೆ, ಬಾಬನ ಸಂಬಂಧದ ಆಧಾರದ ಮೇಲೆ ತನ್ನ ಪ್ರೀತಿ, ಬಾಬಾ ತನ್ನ ಆಧಾರ, ತನ್ನ ಸಹಯೋಗ ಕೊಡ್ತಾ ತನ್ನ ಗುಣಗಳನ್ನು ನಾವೊಂದು ಬಾಬಾ ಅಂದರೆ ನಮಗೆ ಅದಕ್ಕೆ ಒಂದಷ್ಟು ಪದಮದಷ್ಟು ಕೊಡ್ತಾ ನಮ್ಮನ್ನು ಹೆಂಗೆ ಇದರಿಂದ ಈ ಸುಖದಲ್ಲಿ ತರ್ತಾ ಅದನ್ನು ಬಿಡಿಸ್ತಿದ್ದಾರಲ್ಲ. ಅಲ್ಪಕಾಲದ ನುಕ್ಸಾನ್ ತಾನೆ, ಈಗ ವಿನಾಶ ಎದುರುಗಡೆ ಇದೆ. ಇದರಿಂದ ಹೋದರೆ ಎಲ್ಲ ಕಳ್ಕೊಂಡು ಬಿಡ್ತೀವಿ, ಏನೂ ಸಿಕ್ಕಲ್ಲ ನಮಗೆ. ಈಗದು ಬಾಬಂಗೆ ಗೊತ್ತಿದೆ, ಈ ಮಕ್ಕಳು ಇದರಲ್ಲೇ ಇದ್ದರೆ ಎಲ್ಲ ಕಳ್ಕೊಂಡು ಬಿಡ್ತಾರೆ ಅಂತ. ಸೊ ಅದಕ್ಕೆ ಅದರಲ್ಲಿ ಇದು ಮಾಡಲ್ಲ. ಸೊ ನಮ್ಮನ್ನು ನಾವು ನೋಡ್ಕೊಳ್ಬೇಕು. ನಾನು ಬಾಬನ ಮಗುವಾದ ನಂತರ, ಜ್ಞಾನದಲ್ಲಿ ಬಂದ ನಂತರ
ಇದೆಲ್ಲ ಲಕ್ಷಣಗಳು ಏನು ಬಾಬಾ ಮೇಲೆ ಹೇಳಿದ್ರು ಅದೆಲ್ಲದರಲ್ಲಿ ಎಷ್ಟಿದ್ದೀನಿ. ಮತ್ತು ಎಲ್ಲ ಅವಿನಾಶಿ ತಂದೆ ಅವಿನಾಶಿ ಆಸ್ತಿ ಕೊಡಕ್ಕೆ ಬಂದಿರುವಾಗ, ಅವಿನಾಶಿ ಪ್ರಾಪ್ತಿಯನ್ನು ಮಾಡಿಸ್ತಿರುವಾಗ, ನನಗೆ ಕಲ್ಪಾಂತರದ ಅವಿನಾಶಿ ಪ್ರಾರಬ್ಧ ಮಾಡಿಸ್ತಿರುವಾಗ, ನಾನೀಗ ಅಲ್ಪಕಾಲದ ಟೆಂಪ್ಟೇಷನ್ಸು, ಅಲ್ಪಕಾಲದ ಪ್ರಭಾವಗಳು, ಅಲ್ಪಕಾಲದ ಈ ಹೆಚ್ಚು ಕಡಿಮೆಗಳಲ್ಲಿ ನಾನು ಬರ್ತಿಲ್ಲ ತಾನೇ. ಮೋಸ್ಟ್ ಡೇಂಜರಸ್ ಹಂಗೆ ಬಂದ್ಬಿಟ್ರೆ ಅದಿರಬಾರ್ದಲ್ವ ಅಂತ ಹೇಳ್ತಾರೆ ಬಾಬವರು. ಇದು ಯುಕ್ತಿಯುಕ್ತವಾಗಿ ನಡೆಯೋದಂದರೆ ಜ್ಞಾನಯುಕ್ತವಾಗಿ ಅವರನ್ನು ತಿಳಿಸ್ತಾ, ಅವರಿಗೆ ಇದ್ರ ಬದಲಾಗಿ ಅದು ಇನ್ನೊಂದು ಚೆನ್ನಾಗಿರೋದು ಕೊಡ್ತಾ, ಅವ್ರು ಏನು ಸ್ವಲ್ಪ ಕಾಲದ ಈಗ ಯಾರಾದರೂ ಮಹಿಮೆ ನನ್ನ ಹೆಸರು ತಗೋಬೇಕು, ತಗೊಂಡ್ರಿ ಏನಂತೆ, ಏನು ಕಡಿಮೆ ಆಗುತ್ತೆ, ಅಥವಾ ಇನ್ನೇನೋ ಪೊಸಿಷನ್ ತಗೋಪ್ಪ ಕೊಟ್ರೇನಂತೆ. ಹಿಂಗೆ ಬಾಬಾ ಹೇಳ್ತಿರೋದು ಮಾನ್ ಶಾನ ತುಂಬ ಡೇಂಜರಸ್. ಅದರ ಆದತ್ತಾಗ್ಬಿಟ್ರೆ ಅವ್ರ ಹೆಸರು ತೊಗೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಫೀಲಿಂಗ್ ಬಂದುಬಿಡುತ್ತೆ, ಮೂಡ್ ಆಫ್ ಆಗಿಬಿಡುತ್ತೆ. ಏನು ನಾನೇನು ಕಡಿಮೆನಾ, ಇವರೇನು ಮಹಾ, ಅವರೇನು ಮಹಾ, ಹಿಂಗೆ ಘರ್ಷಣೆಗಳು ಶುರುವಾಗ್ಬಿಡುತ್ತಲ್ಲಿ. ಆ ಅಭಿಮಾನ ಅನ್ನೋದು ಈಗೋ ಇರೋದ್ರಿಂದ ತಾನೇ ನನ್ನ ಹೆಸ್ರು ಬರ್ಬೇಕು, ನನ್ನ ಪೊಸಿಷನ್ ಬರ್ಬೇಕು, ನಾನು ಹಿಂಗಾಗ್ಬೇಕು, ನಾನು ಹಂಗಾಗ್ಬೇಕು ಅನ್ನೋದು. ಬೇರೆ ಯಾರ್ದು ನೋಡದೇ ಇರೋದು ಅವರು. ಇದೆಲ್ಲ ಬಾಬಾ ಹೇಳ್ತಾರೆ. ಅಂದರೆ ಸೂಕ್ಷ್ಮವಾಗಿ ಒಂದು ಇನ್ನೋಸೆನ್ಸ್, ಜ್ಞಾನದ ಆಳ ಗೊತ್ತಿಲ್ಲದೆ ಇರೋ ಕಾರಣ, ಅವಿನಾಶಿ ಪ್ರಾಪ್ತಿಗಳ ಅನುಭೂತಿ ಇಲ್ಲದೆ ಇರೋ ಕಾರಣ, ಬಾಬಾ ನನ್ನ ತಂದೆ ಅವಿನಾಶಿಯಾಗಿರೋರು ಬಂದು ನಂಗೆ ಇದೆಲ್ಲ ಕೊಡ್ತಿದ್ದಾರೆ ಅನ್ನೋದು ಅರ್ಥ ಆಗದೇ ಇರೋ ಕಾರಣವೇ ಅಲ್ಪಕಾಲದ ಈ ಮಾತುಗಳು ಪ್ರಾಪ್ತಿಗಳ ಹಿಂದೆ ಬಂದು ಹಿಂಗೆ ಮಾಡ್ತಾರೆ. ಬೇಸಮ್ಜಿ ಅಂತಿದ್ದಾರೆ ಬಾಬು ಇದನ್ನು. ಅಂದರೆ ತಿಳುವಳಿಕೆ ಇಲ್ದಿರೋದು, ಬುದ್ಧಿ ಇಲ್ಲತನ ಅಂತಾರಲ್ಲ ಮಕ್ಕಳನ್ನ, ಹಂಗೆ ತಾನೇ ಹೇಳ್ತಾರೆ, ಬುದ್ಧಿ ಇನ್ನೂ ಬರಲಿಲ್ಲ ಅಂತ. तो स्वयं महसूस करेंगे कि ये अल्पकाल के साधन है. ऐसे बेसमझ आत्माओं के ऊपर परोपकार. ಅವರು ಹಾಗೆ ಮಾಡ್ತಾರೆ, ಅವರಿಗೆ ಪ್ರಾಪ್ತಿನೂ ಕೊಡ್ತಾರೆ. ಯಾವುದರಲ್ಲಿ ಅವ್ರಿಗೆ ಅರ್ಥ ಆಗುತ್ತೆ, ನಾನು ಹಿಂಗೆ ಮಾಡಿದ್ದು ಅಯ್ಯೋ ಬುದ್ಧಿ ಇಲ್ಲದ ಕೆಲಸ ಮಾಡಿದೆ ಅಂತ, ನಾನು ಕೇಳಬಾರ್ದಾಗಿತ್ತು, ಇಷ್ಟೆಲ್ಲ ಮಾಡಿ ನನ್ನ ಹೆಸರು ಮಾನ್ ಶಾನ್ ಅಂದರೆ ಅವರೆಲ್ಲ ಮಾನ್ ಶಾನ್ ಪೊಸಿಷನ್ನೆಲ್ಲ ಕೊಟ್ಟ ಮೇಲೆ ಇವ್ರದ್ದು ಪ್ರಾಪ್ತಿ ಅಂತೂ ಝೀರೋ ಆಗೋಯ್ತಲ್ಲ ಎಲ್ಲ ಮಾಡಿದ ಮೇಲೆ. ಅವ್ರು ಎಷ್ಟೇ ಸೇವೆ ಮಾಡಿರ್ಬೋದು, ಏನೇ ಮಾಡಿರ್ಬೋದು, ಬಟ್ ಪ್ರಾಪ್ತಿ ಅಂತೂ ಹೋಯ್ತಲ್ಲಿ. ಸೊ ಈ ತರಹ ಮಾಡೋಕ್ಕೆ ಹೋಗಬಾರ್ದು. ಅದಕ್ಕೆ ಬಾಬಾ ಹೇಳ್ತಿರೋದು ಅಂಥವರನ್ನು ಪರಿವರ್ತನೆ ಮಾಡ್ತಾರೆ. ಅಂದರೆ ಸ್ಥಿತಿ ಹೋಪ್ಲೆಸ್ ಕೇಸು ಬೇಸಮ್ಜಿ ಅಂದರೆ ಅಂಥವರಲ್ಲಿನೂ ನೋಡಿ ತಿಳುವಳಿಕೆಯನ್ನು ತಂದು ಅವರಲ್ಲಿನೂ ನಾನೇನು ಮಾಡಬೇಕು ಮಾಡಬಾರ್ದು ಅನ್ನೋ ಸ್ಥಿತಿಯಲ್ಲಿ ಪರಿವರ್ತನೆ ತಂದುಬಿಡ್ತಾರೆ. तो ऐसे परोपकारी स्वतः ही स्वयं उपकारी हो जाता है, देना ही स्वयं प्रति मिलना हो जाता है ना. महादानी ही सर्व अधिकारी स्वतः हो जाता है. ಇದು ಇಂಪಾರ್ಟೆಂಟು. ಅಂದರೆ ಪರೋಪಕಾರಿ ಆತ್ಮಗಳಿಗೆ ಕರ್ಮ ಫಿಲಾಸಫಿ ತುಂಬ ಡೀಪಾಗಿ ಗೊತ್ತಲ್ಲ. ಜಗತ್ತಲ್ಲಿ ಕರ್ಮಕ್ಷೇತ್ರದಲ್ಲಿ ನೀವು ಎಷ್ಟು ಕೊಡ್ತೀರೋ ಅದು ಇನ್ ರಿಟರ್ನ್ ಮಲ್ಟಿಪ್ಲೈ ಆಗಿ ವಾಪಸ್ ಬರುತ್ತೆ. ಇದು ಲಾ, ಕರ್ಮದ ಕಾಯ್ದೆ. ಸೊ ಇದು ಅವ್ರಿಗೆ ಗೊತ್ತಿರೋದ್ರಿಂದ ಯಾರೇನು ಕೇಳ್ತಾರೆ ಅದು ಕೇಳೋದಕ್ಕಿಂತ ಜಾಸ್ತಿ ಅವ್ರು ಕೊಡ್ತಾ ಹೋಗ್ತಾರೆ. ಯಾಕೆಂದರೆ ಕೊಡೋದೇ ತಗೊಳ್ಳೋದು ಅನ್ನೋ ಕರ್ಮ ಫಿಲಾಸಫಿ ಗೊತ್ತು. ಕ್ಲಿಯರ್ ಆಯಿತು ಆನ್ಲೈನಲ್ಲಿ ಎಲ್ಲರಿಗೆ. ಬಾಬವರು ಒಂದೊಂದನ್ನು ಹೇಳ್ತಾ ವರ್ಣನೆ ಮಾಡ್ತಾ ಹೆಂಗೆ ನಮಗೆ ಅದರ ಸ್ಪಷ್ಟೀಕರಣ ತರ್ತಿದ್ದಾರೆ. ಇದು ತುಂಬ ಇಂಪಾರ್ಟೆಂಟ್. ಅಟೆನ್ಷನ್ ಪ್ಲೀಸ್. ಒಂದೊಂದರಲ್ಲಿನೂ ಬಾಬಾ ಪರೋಪಕಾರಿ ಅನ್ನೋ ಮಾತು, ಇದನ್ನು ನೀವು ಆಳದಲ್ಲಿ ಕೂತು ಯೋಚನೆ ಮಾಡಿದ್ರೆ ಒಂದೊಂದು ಲಕ್ಷಣ ಇಟ್ಕೊಂಡು ಇದೆಲ್ಲ ಶಿವಬಾಬವರ ಗುಣ ಮಹಿಮೆ, ಅವರ ಒಂದು ಸ್ವರೂಪ ಏನಿದೆ, ಇದು ಪರೋಪಕಾರಿ ಸ್ಟೇಜ್ ಅನ್ನೋದು ಸ್ಪಷ್ಟ ಆಗಿಬಿಡ್ತದೆ. ಅಷ್ಟೇ ಅಲ್ಲ, ಇನ್ನೂ ಏನು ಹೇಳ್ತಾರೆ ಬಾಬಾ,
ಮಹಾದಾನಿನೇ ಸರ್ವಾಧಿಕಾರಿ ಸ್ವತಃ ಆಗ್ಬಿಡ್ತಾರೆ ಅಂತ. ಅಂದರೆ ಎಲ್ಲವನ್ನ ಎಲ್ಲರಿಗೆ ಕೊಟ್ಟಾಗ ತನ್ನ ಹತ್ರ ಅದು ಎಲ್ಲದೂ ಜ್ಞಾನ ಇರ್ಬೋದು, ಗುಣಗಳಿರ್ಬೋದು, ಶಕ್ತಿಗಳಿರ್ಬೋದು, ಶುಭ ಸಂಕಲ್ಪಗಳ ತಾಕತ್ತಿರ್ಬೋದು, ತನ್ನ ಸಮಯದ ತಾಕತ್ತನ್ನು ಕೊಡ್ತಾ ಇರೋದ. ಬ್ರಹ್ಮಬಾಬಾ ಅಂತೂ ಮಹಾದಾನಿ ಹೆಂಗೆ ತನ್ನ ಯೋಗ ಶಕ್ತಿಗಳನ್ನು, ತನ್ನ ಯೋಗದ ಸಮಯನ, ತನ್ನ ಪ್ರಾಪ್ತಿಗಳನ್ನು, ತನ್ನ ಸಿದ್ಧಿಗಳನ್ನು ಅನ್ಯರಿಗೆ ಕೊಟ್ಟು ಅವರನ್ನು ದುಃಖದಿಂದ ದೂರ ಮಾಡಿದ್ರಲ್ಲ, ಅನ್ಯರಿಗೋಸ್ಕರ ಯೋಗ ಮಾಡಿದ್ರಲ್ಲ. ಈಗ ಆನಂದ್ ಕಿಶೋರ್ ದಾದಾ ತುಂಬಾ ಸಫರ್ ಮಾಡ್ತಿದ್ದಾರೆ ಎನ್ನುವಾಗ ಬಾಬಾ ಅಷ್ಟೊತ್ತು ಕೂತ್ಬಿಟ್ರು. ಹಂಗೆ ಜಾನಕಿ ದಾದಿ ತುಂಬಾ ಸ್ಥಿತಿ ಹಿಂಗಿರುವಾಗ ಬಾಬಾ ಕೂತ್ಕೊಂಡ್ಬಿಟ್ರು. ಬೇರೆಯವ್ರು ನೋಡ್ತಾ ಇದ್ರು, ಏನಕ್ಕೆ ಬಾಬಾ ಹಿಂಗೆ ರಾತ್ರಿ ರಾತ್ರಿ ಕೂತ್ಕೊಂಡಿದ್ದಾರೆ. ಅರ್ಥ ಆಗ್ತಿತ್ತು ಬಾಬಾ ಇಂಥವ್ರಿಗೋಸ್ಕರ ಮಾಡ್ತಿದ್ದಾರೆ ಅಂತ. ಯಾಕೆಂತಂದರೆ ಹಂಗೆ ಕೊಡೋದಂತಂದರೆ ಕೊಡೋದ್ರಿಂದ ಶಕ್ತಿಗಳೇ ತನ್ನ ಹತ್ರ ಬರೋದಲ್ಲ, ಆ ಸಫರಿಂಗ್ ಅವರು ದೂರ ಆಗಿಬಿಡ್ತಾರೆ, ಹೋಗ್ತಾರೆ. ಅಂಥದ್ದು ಇವ್ರಿಗೆ ಬರಲ್ಲ. ಯಾಕೆಂದರೆ ಅವರನ್ನು ಆ ದುಃಖದಿಂದ ದೂರ ಮಾಡಿದ್ರಲ್ಲ. ಪೇಯ್ನಿಂದ ರಿಲೀಫ್ ಮಾಡೋದೂ ಒಂದು ಸುಖ ಕೊಡೋದೇ ತಾನೆ. ಚಂದಾಗಿ ಎಷ್ಟು ಸುಖ ಕೊಡ್ತೀವಿ, ಸುಖಿಯಾಗೇ ಹೋಗೋದು ತಾನೆ, ಸುಖದ ಭಂಡಾರ ತಗೊಳ್ಳೋದೇ ತಾನೆ. ಹಂಗೆ ನಾವು ಏನೇನು ಇಲ್ಲಿ ಭಿನ್ನ ಭಿನ್ನ ಇಡೀ ಲಕ್ಷಣಗಳು ಬಾಬಾ ಏನು ಹೇಳ್ತಾರೆ, ಇದೆಲ್ಲದೂ ಭಿನ್ನ ಭಿನ್ನ ಮಹಾದಾನದ ವಿಷಯನೇ ಮಾತಾಡ್ತಿದ್ದಾರೆ. ಅಂದರೆ ದಾತ ಪರಮಾತ್ಮನ ಮಗು ನಾನಂದರೆ ದಾತ ವರದಾತ ಮಹಾದಾನಿ ಆಗೋದೇನಿದೆ, ದಾನಿ ಮಹಾದಾನಿ ವರದಾನಿ ಈ ಸ್ಟೇಜಲ್ಲಿ ಇರೋದೇನೆ ನ್ಯಾಚುರಲಿ ತನ್ನನ್ನು ಸಂಪನ್ನ ಮಾಡ್ಕೊಳ್ಳೋದು. ಅದರಲ್ಲೇನು ಕೊರತೆ ಅನ್ನೋ ಪ್ರಶ್ನೆನೇ ಇಲ್ಲ. ಅದಕ್ಕೆ ಕೇಳ್ತಿದ್ದಾರೆ ಬಾಬಾ, ಪರೋಪಕಾರಿ ಅನ್ನೋ ಸ್ಥಿತಿ ಬಾಪ್ ಸಮಾನ ಸ್ಥಿತಿ. ಬಟ್ ಅದಕ್ಕೆ ಸಂಪೂರ್ಣ ಪವಿತ್ರತೆ, ಅನ್ಟಚ್ ಆಫ್ ಬಾಡಿ ಕಾನ್ಷಿಯಸ್, ಅನ್ಟಚ್, ಬೇರೆಯವರ ಅವಗುಣಗಳು ಟಚ್ ಮಾಡೋಂಗಿಲ್ಲ, ತನ್ನದೇ ಸ್ವಭಾವ ಸಂಸ್ಕಾರಗಳು ಟಚ್ ಆಗಂಗಿಲ್ಲ ದೇಹಭಾನದ್ದು. ಆಗಷ್ಟೇ ನಿಸ್ವಾರ್ಥವಾಗಿ ಇಷ್ಟು ಉದಾರವಾಗಿ ಎಲ್ಲರ ಪ್ರತಿ ಎಲ್ಲವನ್ನ ಕೊಡೋಕ್ಕೆ ಸಾಧ್ಯ. ಎಲ್ಲರನ್ನ ಅರ್ಥ ಮಾಡಿಕೊಂಡು ಅವರನ್ನು ಪರಿಶೀಲನೆ ಮಾಡಿಕೊಂಡು ಅವ್ರ ಪರಿವರ್ತನೆಗೆ ನಾವು ಪುರುಷಾರ್ಥ ಮಾಡೋಕ್ಕಾಗುತ್ತೆ. ಇಲ್ಲಾಂದರೆ ಪರೋಪಕಾರಿ ಆಗಲ್ಲ. ಅದಕ್ಕೆ ಬಾಬಾ ಸಮझा ಪರೋಪಕಾರಿ ಕಿ ಪರಿಭಾಷಾ ಕ್ಯಾ ಹೈ. ಈಗ ಅರ್ಥ ಆಯ್ತಾ ಮಕ್ಕಳೇ, ಪರೋಪಕಾರಿಯ ಪರಿಭಾಷೆ ಏನು ಅಂತ ಕೇಳ್ತಾರೆ. ಏನಂತೀರಾ ಮನೆಯಲ್ಲಿ ಎಲ್ಲರೂ? ಪರೋಪಕಾರಿ ಅಂದರೆ ಈಗ 10 ಲಕ್ಷಣ ಮುಂದಿಟ್ಕೊಂಡು ಯೋಚನೆ ಮಾಡಿ ನೀವು. ಬಾಬವರು ನನಗೇನು ಹೇಳ್ತಿದ್ದಾರೆ ಒಂದೊಂದೂ ನಾನು ಮಹೀನ್ ವೃತ್ತಿ ಮಾತ್ರದಲ್ಲಿನೂ ಅನ್ಯ ಪ್ರಭಾವಗಳಲ್ಲಿ ಬರಲ್ಲ ತಾನೇ ಅನ್ನೋದು, ಅನ್ಯರ ಗುಣ ಅವಗುಣಗಳ ಯಾವುದೇ ಮಾತು, ಯಾವುದೇ ಕಮ್ಮಿ ಕಮ್ಜೋರಿ ಯಾವುದರಲ್ಲಿ ಬರಲ್ಲ ತಾನೇ. ಇದಕ್ಕೆ ತಾನು ಏಕಾಂತದ ಅಂಡರ್ಗ್ರೌಂಡಲ್ಲಿ ಆ ಸೈಲೆನ್ಸಲ್ಲಿ ಕೂತು ನೋಡಿದಾಗಲೇ ನಮ್ಗೆ ಅರ್ಥ ಆಗೋದು. ಅದಕ್ಕೇ ಬಾಬಾ ಸಮझा ಅಂದರೆ ತಿಳುವಳಿಕೆ ಬಂತ ಅಂತ. ಐಸೆ ಪರೋಪಕಾರಿ ಹಿ ಸರ್ವ ಆತ್ಮಾವನ್ ದ್ವಾರ. ಇದು ಅಂಡರ್ಲೈನ್, ಅಟೆನ್ಷನ್ ಪ್ಲೀಸ್ ಮನೆಯಲ್ಲಿ. ದಿಲ್ ಕಿ ಆಶೀರ್ವಾದಕ್ಕೆ ಅಧಿಕಾರಿ ಬಂತೆ. ಈ ತರಹ ಪರೋಪಕಾರಿ ಸರ್ವ ಆತ್ಮಗಳೇನೆ ಹೃದಯದ ಆಶೀರ್ವಾದದ ಅಧಿಕಾರಿಗಳು. ಎಲ್ಲರ ಹೃದಯದಿಂದ ಆಶೀರ್ವಾದ ತಗೊಂಡ್ಬಿಡ್ತಾರೆ. ಅವ್ರು ಎಂಥವರೇ ಅಪಕಾರ ಮಾಡೋರು ಇರ್ಬೋದು, ನಿಮ್ಮನ್ನು ಗ್ಲಾನಿ ಮಾಡೋರು ಇರ್ಬೋದು, ನಿಮ್ಮನ್ನು ಹೆಚ್ಚು ಕಡಿಮೆ ಮಾಡೋರು ಇರ್ಬೋದು. ಬಟ್ ಅವರೂ ಇವರ ಸ್ಥಿತಿ, ಇವ್ರು ಮಾಡೋ ಸಹಯೋಗ ಉಪಕಾರ ನೋಡ್ಬಿಟ್ಟು ಒಳ್ಳೆಯದಾಗಲಿ ಅಂತ ಆ ಥರ ಆಶೀರ್ವಾದಕ್ಕೆ ಅಧಿಕಾರಿಗಳು. ಐಸಾ ಪರೋಪಕಾರಿ ಆತ್ಮಾओं के ऊपर सदा सर्व आत्माओं द्वारा प्रशंसा के पुष्पों की वर्षा होती है. ಈ ಥರ ಪರೋಪಕಾರಿ ಆತ್ಮಗಳು ಸರ್ವರ ಪ್ರಶಂಸೆಗೆ ಪಾತ್ರರು. ಯಾಕೆಂದರೆ ಅವ್ರ ಹತ್ರ ಎಲ್ಲ ಖಜಾನೆಗಳಿರೋ ಕಾರಣ ಸಂತುಷ್ಟರು. ಸಂತುಷ್ಟತೆ ಇರೋದರಿಂದ ಪ್ರಸನ್ನತೆ ಇದೆ.
ಯಾರ ಜೀವನದಲ್ಲಿ ಆ ಸಂಪನ್ನತೆಯ ತೃಪ್ತಿಯ ಪ್ರಸನ್ನತೆ ಮುಖವನ್ನು ನಗುನಗ್ತಾ ಯಾರನ್ನು ನೋಡ್ತಾರೆ, ಅವ್ರ ಪ್ರಶಂಸೆ ಅಂತ ಮಾಡ್ತಾರಲ್ಲ, ಇವ್ರು ನೋಡ್ರಿ ಏನಿರಲಿ ಇಲ್ಲದೆ ಇರಲಿ ಯಾರು ಏನು ಮಾಡ್ತಾರೋ ಬಟ್ ತನ್ನ ಬಾಡಿಗೆ ತೃಪ್ತವಾಗಿ ಖುಷಿಯಾಗಿದ್ದಾರೆ ಅಂತ. ಸೊ ಪ್ರಶಂಸೆಗೆ ಅವ್ರು ಪಾತ್ರರಾಗ್ತಾರೆ. ಆಮೇಲೆ ಹಂಗಿಂಗೆ ಹೆಚ್ಚು ಕಡಿಮೆ ಮಾಡೋರ್ಗು, ಹೆಚ್ಚು ಕಡಿಮೆ ಮಾಡಿದಾಗ ಅಥವಾ ಸಹಯೋಗ ಕೊಡದೇ ಇರೋವ್ರಿಗೂ ಸಹಯೋಗ ಕೊಟ್ಟಾಗ ಅವರೇನೆ ಇವ್ರು ನೋಡಿ ನಾನೇನು ಮಾಡಿದೆ ಇವರೇನು ಮಾಡ್ತಾರೆ, ಪ್ರಶಂಸೆಗೆ ಪಾತ್ರ. ಪ್ರತಿ ಗುಣ ಬಾಬಾ ಏನು ವರ್ಣನೆ ಮಾಡಿದ್ರು ಅದೆಲ್ಲದೂ ಪ್ರಶಂಸೆಗೆ ಪಾತ್ರನೇ. ಈಗ ನೀವು 50 ಜನ ಸಂಘಟನೆಯಲ್ಲಿರಿ, ಯಾರ ಭಾವ ಸ್ವಭಾವಗಳು ಬರದೆ, ಯಾವರ ಅವಗುಣ ನೋಡದೆ ಎಲ್ಲರ ಜೊತೆ ಪ್ರೀತಿಯಿಂದ ಸಹಯೋಗಿಯಾಗಿದ್ದರೆ ಎಲ್ಲರೂ ಹೊಗಳ್ತಾರೆ, ನೋಡ್ರಿ ಇವ್ರು ಯಾರ ತಂಟೆಗೆ ಹೋಗಲ್ಲ, ಎಷ್ಟು ಚೆನ್ನಾಗಿರ್ತಾರೆ. ಇವಾಗ ಯಾರು ಅಯ್ಯೋ ಅವ್ರಂಗೆ ಇದಂಗೆ ಆಲ್ ಇಂಡಿಯಾ ರೇಡಿಯೋಗಳಿದ್ದರೆ ಜನ ಅವ್ರಿಗೇನು ಆಶೀರ್ವಾದ ಮಾಡ್ತಾರೆ, ಅಯ್ಯೋ ಇವರ ಬಿಡ್ರಿ ಅಂತಾರೆ. ಅದು ಆಶೀರ್ವಾದ ಅಲ್ಲ, ಅದು ಪ್ರಶಂಸೆ ಅಲ್ಲ. ಅದಕ್ಕೆ ಅಂದರೆ ನಾವು ಮಾಡೋ ಪ್ರತಿ ಕರ್ಮ ಸಂಬಂಧಗಳಲ್ಲಿ ಬರುವಾಗ ನಮ್ಮ ವ್ಯವಹಾರ ಭಾಳ ಎಚ್ಚರ ವಹಿಸಬೇಕು. ಅದರಲ್ಲಿ ಶ್ರೀಮತದ ಸೂಕ್ಷ್ಮತೆ ಏನಿದೆ ಅದನ್ನು ಅರ್ಥ ಮಾಡ್ಕೊಂಡು ನಡಿಬೇಕು. ಅದಕ್ಕೆ ಬಾಬಾ ಹೇಳೋದು ಇವ್ರದ್ದು ಪ್ರತಿಯೊಂದು ಹೆಜ್ಜೆ ಪರೋಪಕಾರಿಗಳದು ಪ್ರಶಂಸೆಗೆ ಪಾತ್ರರು. ಒಂದು ಆಶೀರ್ವಾದಕ್ಕೆ ಪಾತ್ರರು, ಇನ್ನೊಂದು ಪ್ರಶಂಸೆಗೆ ಪಾತ್ರರು. ಸಮಜಾ ಅಂತಿದ್ದಾರೆ ಬಾಬಾ. ಅಂದರೆ ಇದು ಅರ್ಥ ಆಯ್ತಾ ಏನು ಆ ಪರೋಪಕಾರಿ ಸ್ಥಿತಿ ಅನ್ನೋದು ಅಂತಾರೆ ಬಾಬಾ. ಅಚ್ಚಾ ಐಸೆ ಸದಾ ಬಾಪ್ ಸಮಾನ್ ಉಪಕಾರಿ, ಈ ಥರ ಸದಾ ತಂದೆಯೇ ಸಮಾನ ಉಪಕಾರಿ. स्वयं और सर्व प्रति शुभ भावना श्रेष्ठ कामना रखने वाले. सदा स्वयं प्रति ಸರ್ವರ ಪ್ರತಿ ಶುಭ ಭಾವನಾ ಶ್ರೇಷ್ಠ ಕಾಮನೆಯನ್ನು ಇಟ್ಕೊಳ್ತಕ್ಕಂಥವ್ರು. ಅಕೂಟ ಖಜಾನೆಗಳ ಮಾಲೀಕರು, ಅಖಂಡ ದಾನಿ, ದಿಲ್ ಶಿಕಿಸ್ಕೋ ಶಕ್ತಿಶಾಲಿ ಬನಾನೆ ವಾಲೆ. ಅಕೂಟ ಖಜಾನೆಗಳ ಮಾಲೀಕರು, ಅಖಂಡ ದಾನಿಗಳು, ದಿಲ್ ಶಿಕಿಸ್ತ್ ಎಷ್ಟೇ ಮನಸೋತೋಗಿರೋರನ್ನು ಶಕ್ತಿಶಾಲಿ ಮಾಡೋರು. ಭಿಕಾರಿ ಕೋ ಸದಾ ಕಾಲ್ ಕ ಬಾದ್ಶಾ ಬನಾನೆ ವಾಲೆ. ಅಂದರೆ ಏನೋ ಒಂದು ಕೇಳೋದು. ಭಿಕಾರಿ ಅಂದರೆ ನೀ ಮಾಡ್ರೆ ನಾನು ಮಾಡ್ತೀನಿ, ನಾನು ಮಾಡಿದ್ರೆ ನೀನು ಮಾಡ್ತೀನಿ ಇನ್ನೋ ಸ್ಥಿತಿಯಲ್ಲಿ ಯಾರು ಇರ್ತಾರೋ ಅವರೆಲ್ಲರನ್ನು ಬಾದ್ಶಾ ಮಾಡೋರು. ಐಸೆ ಶ್ರೇಷ್ಠಾತ್ಮಾओं को बाप दादा का याद प्यार और नमस्ते. हम सभी बच्चों की भी बाप दादा को याद प्यार, गुड मॉर्निंग, नमस्ते नमस्ते नमस्ते. ಥ್ಯಾಂಕ್ ಯು, ಶುಕ್ರಿಯ ಬಾಬಾ. ಇದು ಇಂಪಾರ್ಟೆಂಟು. ಬಾಬಾ ದೀದಿ ಹತ್ರ ಏನು ಹೇಳ್ತಿದ್ದಾರೆ, ಬಾಪ್ ದಾದಾ ಕೋ ಆದಿ ಅಂತ್ ಸೋ ಆದಿ ಕರ್ನೆ ವಾಲೆ ಐಸೆ ಆಲ್ರೌಂಡ್ ಪಾಟ್ದಾರಿ ಪರೋಪಕಾರಿ ಗ್ರೂಪ್ चाहिए ಅಂತಿದ್ದಾರೆ. जैसे हर विशेष कार्यार्थ ग्रुप बनाते हो ना, इस समय ऐसे परोपकारी ग्रुप चाहिए जो देने वाला दाता हो. जैसे राजा दाता होता है, आजकल के राजे लोग नहीं, संपन्न राजाए सदा प्रजा को देने वाले होते हैं. अगर प्रजा से लेने वाले हुए तो वो प्रजा ही राजा हो गया ना. इसलिए संपन्न राजाए कब लेते नहीं, देने वाले होते. ऐसा संपन्न राजाए चाहिए. ಬಾಬನಿಗೆ ಎಂಥ ಗ್ರೂಪ್ ಬೇಕು, ಬಾಬನ ಕೆಲ್ಸಕ್ಕೆ ಬರೋರು ಎಂಥ ಮಕ್ಕಳು, ಯಾರು ಸದಾ ಆಲ್ ಅರೌಂಡ್ ಯಾವಾಗಲೂ ಎಂಥವ್ರಾದ್ರೂ ಸದಾ ಪರೋಪಕಾರ ಮಾಡೋರು ಬೇಕು. ಅಯ್ಯೋ ಇದು ಹಿಂಗಿತ್ತು ಅದಕ್ಕೆ ಮಾಡೋಕ್ಕಾಗಿಲ್ಲ ಅನ್ನೋರಲ್ಲ, ಸದಾ ಪರೋಪಕಾರ ಮಾಡೋರು. ಈ ಥರ ವಿಶೇಷ ಕಾರ್ಯಾರ್ಥವಾಗಿ ನನಗೆ ಇಂಥ ಗ್ರೂಪ್ ಬೇಕು. ಹೆಂಗೆ ಈ ಸಮಯದಲ್ಲಿ ಪರೋಪಕಾರಿ ಗ್ರೂಪ್ ನಂಗೆ ಯಾಕೆ ಬೇಕಂದರೆ, ಪರೋಪಕಾರಿಗಳು ಬರೀ ಕೊಡೋ ದಾತನಾಗಿರ್ತಾರೆ. ಹೆಂಗೆ ಹಿಂದೆ ರಾಜರು, ಈಗಿನ ಕಾಲದ ರಾಜರಲ್ಲ, ಕೊಡೋರಾಗಿದ್ದರು, ಪ್ರಜೆಗಳಿಂದ ತಗೊಳ್ಳೋರು, ಪ್ರಜೆಗಳೇ ರಾಜರಾಗ್ಬಿಟ್ರು. ಇನ್ನು ರಾಜರೆಲ್ಲಾದರೂ ಈಗಿನ ಕಾಲದವರೆಲ್ಲ ಎಲ್ಲರ ಹತ್ರ ತಗೋತಾರಲ್ಲ, ಅವ್ರ ಲೀಡರ್ಸ್ ಹೆಂಗೆ, ರಾಜರು ಹೆಂಗೆ, ನಾವು
ಇಂದಿನ ರಾಜರು ಸಂಪನ್ನ ಇರೋ ಕಾರಣ ಯಾವಾಗಲೂ ಯಾರೇ ಬಂದ್ರೂ ಪ್ರಜೆಗಳಿಗೆ ಬರೀ ಕೊಡೋರಾಗಿದ್ದರು. ಅವ್ರೇನು ನಮಗೆ ಕೊಡ್ಬೋದು, ಎಷ್ಟು ಕೊಡ್ಬೋದು ಹಿಂಗೆ ಎಣಿಸೋರಾಗಿರಲಿಲ್ಲ, ಕೊಡೋರಾಗಿದ್ದರು. ಹಂಗೆ ನೀವು ಕೊಡೋರು ತಾನೇ. ಆ ತರಹ ಬಾಬಾ ಹೇಳ್ತಾರೆ, ಸಂಪನ್ನ ಮಕ್ಕಳ ಗ್ರೂಪ್ ಬೇಕು ನನಗೆ, ತಂದೆ ತನ್ನ ಕಾರ್ಯ ಮಾಡ್ಕೊಳ್ಳಿಕ್ಕೆ. ನೋಡಿ, ಯೋಚನೆ ಮಾಡಿ, ನಾನು ಆ ಗ್ರೂಪಲ್ಲಿದ್ದೀನ. ನಿರಂತರ ಸರ್ವ ಆತ್ಮಗಳ ಪ್ರತಿ ನಿಸ್ವಾರ್ಥವಾಗಿ ಕೊಡೋರು, ಎಕ್ಸ್ಪೆಕ್ಟೇಷನ್ ಇಲ್ಲದೆ ಕೊಡ್ತಕ್ಕಂಥ ಆತ್ಮಗಳು ಬೇಕು. ಅಂಥವರು ನೀವಾ ಅಂತ ಕೇಳ್ತಿದ್ದಾರೆ. ಇದು ತುಂಬ ಇಂಪಾರ್ಟೆಂಟ್ ಮಾತು. ಅಂದರೆ ಸದಾ ಕೊಡ್ತಕ್ಕಂಥವ್ರಾಗಬೇಕಲ್ಲ, ದಾತನಾಗಬೇಕಲ್ಲ, ಅದು ಸೋ ಇಂಪಾರ್ಟೆಂಟ್ ತಾನೇ. ರಾಜರು, ಸಂಪನ್ನ ರಾಜರಂತಂದರೆ ಅವರು ನಿರಂತರವಾಗಿ ಕೊಡ್ತಕ್ಕಂಥವ್ರು, ತಗೊಳ್ಳೋ ಸಂಕಲ್ಪನೆ ಇಲ್ಲದವ್ರು ತಾನೇ. ಇದು ಯೋಚನೆ ಮಾಡಬೇಕು ನೀವೆಲ್ಲ. ನಾನು ಹಂಗಿದ್ದೀನ ಅಂತ ಹೇಳ್ಬಿಟ್ಟು. ಬಾಬಾ ವಿಶೇಷವಾಗಿ ಏನು ಹೇಳ್ತಾರೆ ಅಂತಂದರೆ, ನೋಡಿ, ರಾಜವಂಕ ಹಾತ್ ಕಬಿ ಲೇನೆ ವಾಲ ಹಾತ್ ನೈ ಹೋಗ. ಹಿಂಗಿರಲ್ಲ, ಕೈ ಬರೀ ಕೊಡ್ತಕ್ಕಂಥವ್ರಾಗಿರ್ತಾರೆ ಹೊರ್ತು ಬೇರೆ ಥರ ಇರಲ್ಲ. ಸ್ವರ್ಗಕ್ಕೆ ವಿಶ್ವ ಮಹಾರಾಜನ್ ಪ್ರಜಾ ಸೆ ಲೇಂಗೆ ಕ್ಯಾ, ಪ್ರಜಾ ಭೀ ಸಂಪನ್ನ ವಹಾ ತೋ ವಿಶ್ವ ಮಹಾರಾಜನ್ ಕ್ಯಾ ಹೋಗ. ಬಾಬಾ ಕಂಪೇರ್ ಮಾಡ್ತಿದ್ದಾರೆ. ಸತ್ಯುಗದಲ್ಲಿ ರಾಜರೆಲ್ಲಿ ತಗೊಳ್ಳೋರ, ಅಲ್ಲಿ ಪ್ರಜೆಗಳೇ ಸಂಪನ್ನರು. ಬೇಕಾದಷ್ಟು ಸಂಪತ್ತಿದ್ರೂ ಅದು ತಗೋಬೇಕು ಅನ್ನೋ ಇಚ್ಛೆನೂ ಇಲ್ಲ ಅವ್ರಿಗೆಲ್ಲ, ಪ್ರಜೆಗಳಿಗೂ. ಇನ್ನು ವಿಶ್ವ ಮಹಾರಾಜನ ಹೆಂಗಿರ್ಬೋದು ಅಂದರೆ, ಕೊಡೋ ಸ್ಥಿತಿ ಸದಾ ಸುಖದಾಯಿ, ಇನ್ನೊಬ್ಬರಿಗೆ ಕೊಟ್ಟಾಗ ಖುಷಿ ಆಗ್ತದೆ. ಆ ಥರ ನೀವಿರಬೇಕಲ್ಲ. जैसे भविष्य दाता बनने का पाठ बजाना, अभी से ही वही दातापन के संस्कार भरना है. ಭವಿಷ್ಯದಲ್ಲಿನೂ ದಾತನ ಸಂಸ್ಕಾರ, ಸಂಗಮ ಯುಗದ ಭವಿಷ್ಯದಲ್ಲಿನೂ ಈಗ ಎಂಡಲ್ಲಿ ಟೋಟಲಿ ನೀವು ಕೊಡಬೇಕಾಗುತ್ತೆ. ನಿಮ್ಮ ಹತ್ರ ಏನಿದೆ ಭವಿಷ್ಯದಲ್ಲಂತೂ ಯಾರಿಗ್ಯಾರು ಕೊಡಬೇಕಾಗಿಲ್ಲ, ಬಟ್ ತಗೊಳ್ಳೋ ಸಂಸ್ಕಾರ ಇಲ್ಲ. ಎಲ್ಲರಿಗೆ ಎಲ್ಲ ಪಾಲನೆ, ಪ್ರೀತಿ, ಸಹಯೋಗ ಅದು ಕೊಡ್ತಾ ಇರ್ತಾರೆ. ಸ್ಥೂಲವಾಗಿ ಅಲ್ಲಿ ಸತ್ಯುಗದಲ್ಲಿ ದಾನದ ಪ್ರಶ್ನೆ ಇಲ್ಲ, ಬಟ್ ರಾಜ ಪ್ರಜೆ ಮಧ್ಯದಲ್ಲಿ ನಿರಂತರ ಆ ಪ್ರೀತಿ, ಪ್ರೇಮ, ಸಹಯೋಗ ಅವೆಲ್ಲ ನ್ಯಾಚುರಲಾಗಿರುತ್ತೆ. ಆ ಸಂಸ್ಕಾರ ನೀವು ಇಲ್ಲೇ ತುಂಬ್ಕೋಬೇಕಲ್ಲ ದಾತಾತನದ್ದು. किसी से कोई सैल्वेशन लेकर के फिर सैल्वेशन देवे, ऐसा संकल्प में भी ना हो, इसको कहा जाता है बेगर टू प्रिंस. ಅಂದರೆ ಯಾರ ಹತ್ರ ಸ್ಯಾಲ್ವೇಷನ್ ತಗೊಂಡು ನಾನು ಇವ್ರಿಗೆ ಸ್ಯಾಲ್ವೇಷನ್ ಇವ್ರ ಹತ್ರ ಇಸ್ಕೊಂಡು ಅವ್ರಿಗೆ ಕೊಡೋಣ, ಇದೂ ಸಂಕಲ್ಪ ಇರಂಗಿಲ್ಲ. ಇದಕ್ಕೆ ಹೇಳಾಗುತ್ತೆ ಬೆಗರ್ ಟು ಪ್ರಿನ್ಸ್. इसको कहेंगे स्वयं लेने की इच्छे वाले नहीं, इस अल्प काल की इच्छा वाले से बेगर. ಸ್ವಯಂ ತಗೊಳ್ಳೋ ಇಚ್ಛೆನೂ ಇರಂಗಿಲ್ಲ, ಅಲ್ಪ ಕಾಲದ ಇಚ್ಛೆಗಳಿಂದನೂ ಬೆಗರ್ ಅಂದರೆ ಖಾಲಿ. ಇಚ್ಛೆನೇ ಇಲ್ಲ ನನ್ನ ಜೀವನದಲ್ಲಿ, ಸಂಕಲ್ಪ ಸ್ವಪ್ನದಲ್ಲಿನೂ ಅನ್ನೋ ಸ್ಥಿತಿ ಇರಬೇಕು. तो अल्प काल के साधनों को स्वीकार करने से भी बेगर, ऐसा बेगर ही संपन्न मूर्त होंगे. एक तरफ बेगर, दूसरे तरफ संपन्न. ಅಂದರೆ ಅಲ್ಪ ಕಾಲದ ಇಚ್ಛೆಗಳು, ಸಾಧನೆಗಳನ್ನು ಸ್ವೀಕಾರ ಮಾಡೋ ಇಚ್ಛೆ, ನಂಗೆ ಇದು ಬೇಕು ಅದು ಬೇಕು ಅನ್ನೋ ಇಚ್ಛೆ, ಯಾರಾದರೂ ಕೊಡಲಿ ಅನ್ನೋ ಇಚ್ಛೆ, ಇದರಿಂದನೂ ಬೆಗರ್. ಅರ್ಥಾತ್ ಒಂದು ಕಡೆ ಬೆಗರ್ ಫುಲ್ ಖಾಲಿ ಹಳೆದ್ರಿಂದ, ಇಚ್ಛೆಗಳಿಂದ, ಇನ್ನೊಂದು ಕಡೆ ಸಂಪನ್ನ. तो अभी बेगर टू प्रिंस का पाठ प्रैक्टिकल बजाने वाले आत्माओं को कहा जाता है सदा त्यागी और सदा श्रेष्ठ भाग्यशाली. त्याग से सदा काल का भाग्य स्वतः ही बन जाता. ಪ್ರಾಕ್ಟಿಕಲಲ್ಲಿ ನೀವು ನೋಡಿದ್ರೆ ಎಕ್ಸ್ಟ್ರೀಮ್ ತ್ಯಾಗನೇ ಸರ್ವಶ್ರೇಷ್ಠ ಭಾಗ್ಯದ ಆಧಾರ ಆಗುತ್ತೆ. ತ್ಯಾಗ ಇಲ್ಲದೆ ಭಾಗ್ಯ ಸಿಗೋಕ್ಕೆ ಸಾಧ್ಯ ಇಲ್ಲ. ಇದು ಲಾ. ಇದು ಸ್ವತಃ ಇವ್ರು ಭಾಗ್ಯಶಾಲಿಗಳಾಗ್ಬಿಡ್ತಾರೆ. तो त्याग किया और तकदीर की लकीर हुई. ನೀವು ಏನು ತ್ಯಾಗ ಮಾಡಿದ್ರಿ ಅಲ್ಲಿ ಭಾಗ್ಯ ನಿಮ್ಮ ಅದೃಷ್ಟದ ಗೆರೆ ಬರೆದು ಬಿಡ್ತು. ऐसा परोपकारी ग्रुप जो स्वयं के प्रति इच्छा मात्र अविद्या हो, अखंड दानी हो.
ಈ ತರಹ ಪರೋಪಕಾರಿ ಆತ್ಮಗಳು ನನಗೆ ಬೇಕು. ಯಾರು ಇಚ್ಛಾ ಮಾತ್ರ ವಿದ್ಯಾ ಆ್ಯಂಡ್ ಸದಾ ಅಖಂಡ ದಾನಿಗಳಾಗಿ ಕೊಡಬೇಕು. ತನ್ನ ಪ್ರತಿ ಏನೇ ಇಚ್ಛೆ ಇದ್ರೂ ನಾವು ಅದು ಕೊಡೋಕ್ಕಾಗಲ್ಲಲ್ಲ. ನನಗೆ ಯಾವುದು ಇಚ್ಛೆ ಇದೆ ಅದು ನನ್ನ ಹತ್ರ ಇಲ್ಲ ಅಂತ ಅದನ್ನೇ ಇನ್ನೊಬ್ಬರು ಕೇಳಕ್ಕೆ ಬಂದಾಗ ಏನು ಕೊಡೋಕ್ಕಾಗತ್ತೆ? ಸೊ ಅಖಂಡ ದಾನಿ ಆಗೋಕ್ಕಾಗಲ್ಲ. जैसे बाप को देखा तो स्वयं का समय भी सेवा में दिया, स्वयं निर्माण और बच्चों को मान दिया. पहले बच्चे नाम बच्चे का काम अपना, काम के नाम की प्राप्ति का त्याग, नाम में भी परोपकारी बने. ಬ್ರಹ್ಮ ಬಾಬಾ ಇಷ್ಟು ಹೈಯೆಸ್ಟ್ ಸ್ಥಿತಿ ಅವ್ರದ್ದು. ಶಿವ ಬಾಬಾ ವರ್ಣನೆ ಮಾಡ್ತಿದ್ದಾರೆ ನೋಡಿ. ತನ್ನ ಸಮಯನ್ನು ಸೇವೆಯಲ್ಲಿ ಕೊಟ್ಟರು. ಬಾಬಾ ನೋಡಿದ್ರಿ ಹಂಗೆ ಸ್ವಯಂ ನಿರ್ಮಾಣರಾಗಿ ಮಕ್ಕಳಿಗೆ ಮರ್ಯಾದೆ ಕೊಟ್ಟರು. ನನ್ನ ಮಕ್ಕಳೇ ಎಲ್ಲ ಮಾಡ್ತಿರೋದು. ಕೆಲಸ ತಂದು ಹೆಸರು ಮಕ್ಕಳದು ಅಂದರೆ ಆ ಹೆಸರು ಕೊಡೋದ್ರಲ್ಲಿನೂ ಪರೋಪಕಾರಿ ಆಗಿಬಿಟ್ರು. ನನ್ನ ಹೆಸರು ಬೇಡ, ಎಲ್ಲಿನೂ ಬ್ರಹ್ಮ ತಂದೆ ಹೆಸರು ಬಂತ, ನಾನೆಲ್ಲ ಸರ್ವೆಂಟ್, ಇವರೆಲ್ಲ ಗುರುಗಳು ಅಂದ್ಬಿಟ್ರು. ಎಲ್ಲ ನನ್ನ ಮಕ್ಕಳು, ಎಲ್ಲ ಕಳಶ ಮಾತೆಯರ ಮೇಲೆ ಇಟ್ಟಿದ್ದೀನಿ, ಎಲ್ಲ ನನ್ನ ಮಕ್ಕಳೇ ಮಾಡೋದು, ತಂದೆ ಗುಪ್ತವಾಗಿ ಏನಿಲ್ಲ ಅಂದ್ಬಿಟ್ರು. ಇದು ಅದರಲ್ಲಿನೂ ನಾಮ್ ದೇನೆ ಮೇ ಪರೋಪಕಾರಿ. अपना त्याग कर दूसरे का नाम किया, स्वयं को सदा सेवादारी रखा, यह है परोपकारी. बच्चों को मालिक रखा, ಸ್ವಯಂ ಕೋ ಸೇವಾದಾರಿ ರಕ. ಅಂದರೆ ನಿಮಗಿನ್ನ ಕ್ಲಿಯರ್ ಆಗ್ತಿರ್ಬೋದು ರಿಯಲ್ ಪರೋಪಕಾರಿ ಅಂದ್ರೇನು ಅಂತ. ಬ್ರಹ್ಮ ಬಾಬನ ಬಗ್ಗೆ ಬಾಬಾ ಹೇಳ್ತಿರೋ, ತನ್ನ ಹೆಸರಿನ ತ್ಯಾಗ ಮಾಡಿ ಮಕ್ಕಳ ಹೆಸರು ತಗೊಂಬಂದ್ಬಿಟ್ರು. ಸ್ವಯಂನ ಸದಾ ಸ್ವಯಂನ ತಾನು ಸರ್ವೆಂಟು, ತಾನು ಸೇವಾದಾರಿ ಅಂತ ತಿಳ್ಕೊಂಡು ನಿರಂತರವಾಗಿ ಮಕ್ಕಳನ್ನು ಮಾಲೀಕರನ್ನು ಮಾಡಿದ್ರು. ಮೇರೆ ಬಚ್ಚೆ ಮಾಲೀಕ್ ಮಾಲಕಂ ಸಲಾಮ್ ಅಂದ್ಬಿಟ್ರಲ್ಲ. ಬ್ರಹ್ಮ ಬಾಬಾ ಶಿವಬಾಬನನ್ನು ಅಕ್ಯುರೇಟ್ ಫಾಲೋ ಮಾಡಿಬಿಟ್ರು. ನಿರಹಂಕಾರಿ ಆಗೋದ್ರಲ್ಲಿ ಮಕ್ಕಳ ಹೆಸರು ಮಾಡಿ ಮಕ್ಕಳಿಗೆಲ್ಲ ಕೊಟ್ಟು ಮಕ್ಕಳನ್ನ ಜಗತ್ತಿನ ಮುಂದೆ ತೋರಿಸ್ತಾನು ಮುಚ್ಚಿಟ್ಕೊಂಡ್ಬಿಟ್ರು. ಶಿವಬಾಬಾನು ಹಂಗೆ ತಾನೇ ಎಲ್ಲ ಮಕ್ಕಳಿಗೆ ಕೊಟ್ಟು ಎಲ್ಲ ತಾನೇ ಕರ್ತವ್ಯ ಮಾಡಿ ಹೋಗಿ ಮುಚ್ಚಿಟ್ಕೊಂಡ್ಬಿಡ್ತಾರೋ ಇಲ್ವೋ. ಸೊ ಇದು ಪರೋಪಕಾರಿ. ಮಕ್ಕಳನ್ನು ಬೇರೆಯವ್ರನ್ನ ಮಾಲೀಕರನ್ನು ಮಾಡ್ತಾನೆ ಸೇವಾದಾರಿ. मालिकपन का मान भी दे दिया, शान भी दे दिया, नाम भी दे दिया. कभी अपना नाम नहीं किया मेरे बच्चे. तो जैसे बाप ने नाम मान शान सबका त्याग किया, परोपकार किया, स्वयं का सुख बच्चों के सुख में समझा. ಎಷ್ಟು ವಂಡರ್ಫುಲ್ ಮಾತು. बच्चों की विस्मृति कारण दुख का अनुभव, सो अपना दुख समझा. ಎಲ್ಲೆಲ್ಲಿ ಬಾಬವರು ಮಕ್ಕಳನ್ನು ಮುಂದಿಟ್ಟಿದ್ದಾರೆ ನೋಡಿ, ಅವರನ್ನು ಎಲ್ಲಿವರೆಗೂ ಮೇಲ್ ತಂದರು ಅಂತ. ಒಂದು ಮಕ್ಕಳನ್ನು ಮಾಲೀಕರನ್ನು ಮಾಡಿ ತನ್ನ ಸೇವಾದಾರಿ ಅಂದರು. ಮಕ್ಕಳಿಗೆ ಮಾಲೀಕತನದ ಮರ್ಯಾದೆ ಕೊಟ್ಟರು, ಪೊಸಿಷನ್ ಕೊಟ್ಟರು. ನೀವೇ ನನ್ನ ಮಕ್ಕಳು, ವಿಶ್ವ ಕಲ್ಯಾಣಕಾರಿ ಹೆಸರು ಕೊಟ್ಬಿಟ್ರು. ನಿಮ್ಮನ್ನು ಬಿಟ್ಟರೆ ಇಲ್ಲ ಅಂತ ಹೇಳಿಬಿಟ್ಟು ನಾನೇನಿಲ್ಲ ಅಂತ ತನ್ನ ಹೆಸರು ಎಂದು ತಗೊಳ್ಳಿಲ್ಲ. ಎಲ್ಲ ಸ್ವಲ್ಪ ಮೇರೆ ಬಚ್ಚೆ ಅಂದ್ಕೊಂಡು ನಾಮ್ ಮಾನ್ ಶಾನ್ ಎಲ್ಲದರ ತ್ಯಾಗ ಮಾಡಿ ಪರೋಪಕಾರ ಮಾಡಿಬಿಟ್ರು. ಇನ್ನೂ ಏನೇನು ಪರೋಪಕಾರ? ಸ್ವಯಂನ ಸುಖದಲ್ಲಿ ಮಕ್ಕಳ ಸುಖದಲ್ಲಿ ಸ್ವಯಂ ಸುಖ ಅಂತ ತಿಳ್ಕೊಂಡ್ರು. ನನ್ನ ಮಕ್ಕಳೆಲ್ಲ ಖುಷಿಯಾಗಿದ್ದರೆ ನನಗೆ ಖುಷಿ. ಮಕ್ಕಳ ದುಃಖ ವಿಸ್ಮೃತಿಯ ಕಾರಣ ದುಃಖ ಏನು ಅನುಭವ ಮಾಡ್ತಾರೆ ಅದು ತನ್ನ ದುಃಖ ಅಂತ ತಿಳ್ಕೊಂಡ್ರು ಬಾಬಾ. ಯಾಕೆಂತಂದರೆ ಬಾಬಾ ಬೆಗರಿ ಪಾಠ ಬಂದಾಗ ಮಕ್ಕಳು ನನಗೆ ಇನ್ನು ರೊಟ್ಟಿ ಬೇಕಂದರೆ ಅವತ್ತು ಬಾಬಂದಷ್ಟೇ ಊಟ ಉಳಿದಿತ್ತು. ಬಾಬಾ ಇನ್ನು ಅದು ಫುಲ್ ಮುಗಿಸಿರಲಿಲ್ಲ. ಬಾಬಾ ಬಚ್ಚೆಕೋ ದೇದೇನ ಅಂತ ಎದ್ಬಿಟ್ರು. ಅಂದರೆ ತನ್ನ ಮಕ್ಕಳೇ ಎಲ್ಲದರಲ್ಲಿ ಅವರು ಸುಖಿ, ಅವ್ರ ಖುಷಿ, ಅದು ನನಗೆ ಖುಷಿ. ಅವ್ರ ಹೊಟ್ಟೆ ತುಂಬ್ತಾ ನಂದು ಹೊಟ್ಟೆ ತುಂಬಿತು ಅನ್ನೋ ಥರ ಬಾಬಾ ಮಾಡಿದ್ರು. ಈ ಥರ ಯಾರೂ ಮಾಡೋಕ್ಕಾಗಲ್ಲ. ಮಕ್ಕಳ ವಿಸ್ಮೃತಿಯಲ್ಲಿ ಅವ್ರೇನು ದುಃಖಿಗಳಾಗ್ತಾರೆ, ಓಹೋ ಅದು ತನ್ನ ದುಃಖ ಅಂದ್ಕೊಂಡ್ರು. ಬಚ್ಚೋಂಕಿ ಗಲ್ತಿ ಭಿ ಅಪ್ನಿ ಗಲ್ತಿ ಸಮಜ್ ಬಚ್ಚೋಂಕೋ ಸದಾ ರೈಟಿಯಸ್ ಬನಾಯ, ಇಸ್ಕೋ ಕಹಾ ಜಾತಾ ಹೈ ಪರೋಪಕಾರಿ.
ಮಕ್ಕಳ ಮಿಸ್ಟೇಕ್ಸನ್ನು ನನ್ನ ಮಿಸ್ಟೇಕ್ ಅಂತ ತಿಳ್ಕೊಂಡು ಮಕ್ಕಳನ್ನು ರೈಟಿಯಸ್ ಮಾಡಿದ್ರು. ಇದು ಎಷ್ಟೋ ಸಾರಿ ಮುರುಳಿಗಳಲ್ಲಿ ಹೇಳ್ತಾರೆ, ಮಕ್ಕಳು ತಪ್ಪು ಮಾಡಿದ್ರೆ ನನ್ನ ತಲೆ ಕೆಳಗೆ ಬರ್ತದೆ, ಅಂದರೆ ಯಾಕೆ ನನ್ನ ಮಕ್ಕಳು ಮಾಡ್ತಿದ್ದಾರೆ, ನನ್ನಲ್ಲಿ ಏನಾದರೂ ಕೊರತೆ ಇದೆಯಾ ಅನ್ನೋ ಥರ. ಬಾಬಾ ಸಾಕಾರದಲ್ಲಿರೋವರೆಗೂ ತನ್ನ ಮಕ್ಕಳು ರೈಟ್ ಇರಬೇಕು, ಅಕ್ಯುರೇಟ್ ಇರಬೇಕು, ಎಲ್ಲದರಲ್ಲಿ ಸಂಪನ್ನರು ಇರಬೇಕು ಅನ್ನೋದು ನೋಡಿದ್ರು. ಇದು ಕೇಳಲಾಗುತ್ತೆ ಪರೋಪಕಾರಿ. तो आजकल ऐसे ग्रुप की आवश्यकता है. ಸಮಯ ಪ್ರಮಾಣ ನನಗೆ ಇಂತಹ ಮಕ್ಕಳ ಗ್ರೂಪ್ ಬೇಕು, ಇದರ ಅವಶ್ಯಕತೆ ಇದೆ. जो दूसरे की कमज़ोरी समाप्त कर शक्ति देते जाए. ಯಾರು ಬೇರೆಯವರ ನಿರ್ಬಲತೆಗಳನ್ನು ಸಮಾಪ್ತಿ ಮಾಡಿ ಅವರಿಗೆ ಶಕ್ತಿ ತುಂಬುತ್ತಾ ಹೋಗೋವಂಥವ್ರು ಬೇಕು. ಐಸೆ ಸಬ್ ಬಂಜಾಯೆ ತೋ ಕ್ಯಾ ಹೋ ಜಾಯೇಗಾ. ಯಾವಾಗ ಈ ಥರ ಗ್ರೂಪ್ ಎಲ್ಲರೂ ಬರೀ ಕೊಡೋರೇ ಆಗಿಬಿಟ್ರೆ ನನ್ನ ಮಕ್ಕಳೆಲ್ಲ ಏನಾಗ್ಬಿಡ್ಬೋದು ಮಕ್ಕಳೇ, आप लोगों का समय बच जाएगा, फिर ಕೇಸ್ ಅವ್ರ ಕಿಸ್ಸೆ ಖತಮ್ ಹೋ ಜಾಯೇಗಾ. ಈಗ ದಾದಿಗಳೆಲ್ಲ ಪ್ರಾಬ್ಲಮ್ಸ್ ಬಂದರೆ ತುಂಬ ಟೈಮ್ ಕೊಡಬೇಕಾಗಿತ್ತಲ್ಲ. ಸೊ ಅದಕ್ಕೆ ಬಾಬಾ ಹೇಳ್ತಾರೆ, ಈ ಕೇಸ್ ಆ ಕೇಸ್ ಏನೇನೆಲ್ಲ ನೀವು ಹೇಳ್ತೀರಾ ಅಂದರೆ ಇವ್ರ ಪ್ರಾಬ್ಲಮ್ ಅವ್ರ ಪ್ರಾಬ್ಲಮ್ ಇದೆಲ್ಲ ಸಮಾಪ್ತಿ ಆಗಿಬಿಡುತ್ತೆ. ಯಾವಾಗ ಅವರಲ್ಲಿ ನಿರ್ಬಲತೆಗಳು ಇರೋದ್ರಿಂದ ತಾನೇ ಪರಿಸ್ಥಿತಿ. ಒಬ್ಬರು ಸರಿ ಇದ್ದರೆ ಇನ್ನೊಬ್ಬರು ಗಡ್ಬಡ್ ಮಾಡ್ತಾರೆ, ಅದಕ್ಕೆ ಹೆಚ್ಚು ಕಡಿಮೆಗಳು ಇವೆಲ್ಲ ಸಮಾಪ್ತಿ ಆಗಿಬಿಡುತ್ತೆ. सदैव रूहानी स्नेह मिलन होगा, विश्व कल्याण के कार्य तीव्र गति में आ जाएगा. ಯಾವಾಗ ಈ ಥರ ನೀವು ಮಾಡ್ತಾ ಹೋಗ್ತೀರಾ, ಎಲ್ಲರಿಗೆ ಶಕ್ತಿಯನ್ನು ಕೊಟ್ಟು ಅವ್ರ ನಿರ್ಬಲತೆಗಳನ್ನು ಸಮಾಪ್ತಿ ಮಾಡಿದಾಗ ಪರಸ್ಪರ ಸ್ನೇಹ ಇರುತ್ತೆ, ವಿಶ್ವ ಕಲ್ಯಾಣದ ಕಾರ್ಯ ತೀವ್ರವಾಗಿ ಆಗ್ತಾ ಹೋಗುತ್ತೆ. अभी तो कितने प्लान्स बनाने पड़ते हैं, कई प्लान्स अर्थात बारूद बिना कार्य किए भी ख़त्म हो जाते हैं ना. तो जैसे बारूद कब कब जलता ही नहीं, वहाँ ही ख़त्म हो जाता है. लेकिन विश्व कल्याण का तीव्र गति में संकल्प किया कि इस समय ये बात होनी चाहिए, और चारों तरफ निमित्त मात्र किया और आवाज़ बुलंद हुआ. ಹೆಂಗೆ ಬಾಬಾ ಹೇಳ್ತಿದ್ದಾರೆ, ಕೆಲವೆಲ್ಲ ಈ ಗುಂಡು ಮದ್ದುಗಳಿರುತ್ತಲ್ಲ ಅದಲ್ಲಲ್ಲೇ ತಾನೇ ಎಂಡಾಗ್ಬಿಡುತ್ತೆ, ಸ್ವಲ್ಪ ಅದು ಉರಿಯೋದೇ ಇಲ್ಲ, ಕೆಲಸಕ್ಕೆ ಬರಲ್ಲ ಅನ್ನೋ ಥರ ಹೇಳ್ತಿದ್ದಾರೆ ಬಾಬಾ. ಹಂಗೇ ನೀವೂ ಪ್ಲ್ಯಾನ್ಸ್ ಮಾಡ್ತೀರಾ, ಬಟ್ ಕೆಲವು ಪ್ಲ್ಯಾನ್ಸು ಪ್ರಾಕ್ಟಿಕಲ್ ರೂಪನೇ ತಗೊಳ್ಳಲ್ಲ, ಹಂಗೇ ಸಮಾಪ್ತಿ ಆಗುತ್ತೆ. ಈಗ ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ತೀವ್ರ ಗತಿಯ ಸಂಕಲ್ಪ, ತೀವ್ರವಾಗಿ ಅದು ಕಾರ್ಯವನ್ನು ನೀವು ಮುಂದುವರಿಸಬೇಕಾಗತ್ತೆ. ಅದಕ್ಕೆ ಇಂತಹ ಗ್ರೂಪ್ ಬೇಕು, ಯಾರು ನಿರಂತರ ತೀವ್ರವಾಗಿ ಕೊಡೋರು. चारों तरफ निमित्त मात्र किया और आवाज़ बुलंद हुआ. जैसे साकार बाप को देखा, नॉलेज की अथॉरिटी के साथ साथ नॉलेज द्वारा अनुभूति मूर्त की अथॉरिटी थे. ಹಿಂಗೆ ಪರೋಪಕಾರಿ ಮಕ್ಕಳಂತಂದರೆ ಪ್ಲ್ಯಾನ್ ಆ್ಯಂಡ್ ಪ್ರಾಕ್ಟಿಕಲ್ ಸಮಾನವಾಗಿರಬೇಕು. ನಿಮಿತ್ತ ಮಾತ್ರ ಎಲ್ಲ ಕಡೆ ನೀವು ಮಾಡ್ಕೊಂಡು ಬಂದ್ರಿ, ಬಟ್ ಬಾಬಾವರ ಪ್ರತ್ಯಕ್ಷತೆಯ ಧ್ವನಿ ದೊಡ್ಡದಾಯಿತು, ಹಂಗಿರಬೇಕು. ಹೆಂಗೆ ಬ್ರಹ್ಮ ಬಾಬಾವರಲ್ಲಿ ನೋಡಿದ್ರಿ, ನಾಲೇಜ್ ಅಥಾರಿಟಿಯ ಜೊತೆಗೆ ಜ್ಞಾನದ ಅನುಭವದ ಅಥಾರಿಟಿನೂ ಅಷ್ಟೇ ಇತ್ತು. ಬ್ರಹ್ಮ ಬಾಬಾ ಎಲ್ಲ ಮಾತುಗಳಲ್ಲಿ ಅನುಭವಿ ಮೂರ್ತಿ ಅಲ್ವಾ, इम्पॉर्टेंट अल्लाह. जिस अथॉरिटी के कारण हर बोल में नॉलेज के साथ साथ अनुभव भी था, तो डबल अथॉरिटी थी. ऐसे ही हर बच्चा डबल अथॉरिटी से बोले तो अनुभव का तीर, नॉलेज की अथॉरिटी का तीर सेकंड में प्रभाव डाले. ಬಾಬಂಗೆ ಎಂಥ ಮಕ್ಕಳು ಬೇಕಂದರೆ ಇಂತಹ ಬ್ರಹ್ಮ ಬಾಬನ ತರಹ ಅನುಭವದ ಅಥಾರಿಟಿ ಮಕ್ಕಳು. ಯಾರು ಅವರ ಅನುಭವದ ಮಾತುಗಳನ್ನು ಹಂಗೆ ಆಡಬೇಕು, ಅದು ಸೀದಾ ಅನುಭವದ ಜ್ಞಾನದ ಬಾಣ ಅದು ಹೋಗಿ ನಾಟು ಬಿಡಬೇಕು. ಅಷ್ಟು ಪ್ರಭಾವಿತ ಸ್ಥಿತಿಯಲ್ಲಿ ಸೆಕೆಂಡಲ್ಲಿ ಬಾಬನ ಪ್ರಭಾವ ಹಾಕ್ಬಿಡ್ಬೇಕಲ್ಲಿ. स्वरूप और बोल दोनों अथॉरिटी के हो तब सफलता सहज हो जाएंगी.
नहीं तो यही कहते नॉलेज बड़ी अच्छी है ऊंची है लेकिन धारणा ही मुश्किल है ಅಂತ ಬಾಬಾ ಹೇಳೋದು. ಅಂದರೆ ಸ್ವರೂಪ ನಿಮ್ಮದು ಜ್ಞಾನ ಏನು ಹೇಳುತ್ತೆ ಅದರ ಸ್ವರೂಪ, ಅದರ ಅನುಭವ, ಇನ್ನೊಂದು ನಿಮ್ಮ ಮಾತು, ಎರಡೂ ಒಟ್ಟೊಟ್ಟಿಗಿದ್ದಾಗ ಅಲ್ಲಿ ಸಫಲತೆ ಈಸಿಯಾಗಿ ಸಿಗ್ತದೆ. ಇಲ್ಲಾಂದ್ರೆ ಏನಾಗುತ್ತೆ, ನೀವು ಜ್ಞಾನ ಚೆನ್ನಾಗಿ ಹೇಳಿದ್ರೆ ಜ್ಞಾನ ಚೆನ್ನಾಗಿದೆ ಅಂತಾರೆ, ಧಾರಣೆ ಕಷ್ಟ ರೀ ಅಂದ್ಬಿಡ್ತಾರೆ. ನಿಮ್ಮಲ್ಲ ಎಲ್ಲ ಲಕ್ಷಣಗಳನ್ನು ಅನುಭವ ಸ್ವರೂಪ, ನಿಮ್ಮ ಸ್ವರೂಪದಲ್ಲಿ ಯಾವಾಗ ನೋಡ್ತಾರೆ ಅವ್ರಿಗನ್ಸುತ್ತೆ ಓಹೋ ಇವ್ರು ಮಾಡಿರುವಾಗ ನಾನು ಮಾಡ್ಬೋದು, ಧಾರಣೆ ನಂದು ಆಗಿ ನಾನು ಶ್ರೇಷ್ಠ ಆಗ್ಬೋದು ಅನ್ನೋದು ಧಾರಣೆಯೂ ಸಹಜ ಅಂತ ಬಂದ್ಬಿಡ್ತದೆ. तो धारणा ಮೂರತ್ ಧಾರಣಾ ಸ್ವರೂಪ ಪ್ರಾಕ್ಟಿಕಲ್ ದಿಕ್ಕಾಯಿದೆ. ನನಗೆ ಎಂಥ ಮಕ್ಕಳು ಬೇಕಂದರೆ ಯಾರ ಧಾರಣಾ ಸ್ವರೂಪ, ಧಾರಣಾ ಮೂರತ್ ಸ್ಥಿತಿ ನಿರಂತರ ಕಾಣಬೇಕು ಪ್ರಾಕ್ಟಿಕಲಲ್ಲಿ, ಅಂಥವ್ರು ಬೇಕು. प्रत्यक्ष प्रमाण को ग्रहण करना सहज हो जाता है. प्रैक्टिकल प्रमाण प्रूफ इद्रे ಅದು ಸಹಜ ಆಗ್ಬಿಡುತ್ತೆ. ऐसा ग्रुप चाहिए जो डबल अथॉरिटी हो, जिसको कहते हैं मस्त फकीर, कोई भी इच्छा ना हो. ಇಂಥ ಗ್ರೂಪ್ ಬೇಕು. ಯಾರ ಸ್ವರೂಪದ ಮಾತು, ಜ್ಞಾನದ ಅನುಭವ, ಜ್ಞಾನ ಎರಡರ ಅಥಾರಿಟಿಯವರು ಬೇಕು. ಅದಕ್ಕೆ ಹೇಳ್ತಿರೋದು ಬಾಬಾ, ಸಮಯ ಪ್ರಮಾಣ ಇಂಥವ್ರಿದ್ದರೆ ಬೇಗ ಕಾರ್ಯ ಆಗುತ್ತೆ. ಇಂಥವ್ರಿಗೇ ಮಸ್ತ್ ಫಕೀರ್ ಅನ್ನೋದು. ಅನುಭವದ ಮಸ್ತಿ, ಜ್ಞಾನ, ಬಾಬನ ನೆನಪು, ಬಾಬನ ಪ್ರೀತಿಯ ಮಸ್ತಿಯಲ್ಲಿರೋರು, ಬೇರೆ ಯಾವ ಇಚ್ಛೆಗಳಿರ್ಕೊಡ್ದು ಅಂಥವ್ರು ಬೇಕು. ಸರಿ, ಓಂ ಶಾಂತಿ.
सुगम बनाया तुमने, बस तेरी महिमा गाऊं। इस दिल ने जो पाया है वो कैसे मैं समझाऊं। उपकार तुम्हारा बाबा। निश्चिंत बनाया जीवन, चिंता हरना सिखाया। हर मन की पीड़ा पीना तुमने हमको सिखाया। तुमने हमको सिखाया। तुमसे हर गुण को लेकर सबको